ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾನು ನಿಮಗಾಗಿ ಎಂತಹ ಮೂವಿನ ತಂದಿದ್ದೀನಿ ಅಂದ್ರೆ ಸೂಪರ್ ಆಗಿ ಇರ್ತಾ ಇದೆ ಮೂವಿ. ಇಲ್ಲಿಯವರೆಗೂ ನಮ್ಮ ಚಾನೆಲ್ ನಲ್ಲಿ ಹಾಕಿರೋ ಮೂವೀಸ್ ಅಲ್ಲಿ ಈ ಮೂವಿನೇ ಬೆಸ್ಟ್ ಆಗಿರುತ್ತೆ ಅನ್ಸುತ್ತೆ, ಅಷ್ಟು ಸಖತ್ತಾಗಿದೆ. ನಾನು ನಮ್ಮ ಚಾನೆಲ್ ವಿಡಿಯೋಸ್ ಅನ್ನ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇರ್ತೀನಲ್ವಾ, ಖಂಡಿತ ಈ ವಿಡಿಯೋವನ್ನ ಮಿಸ್ ಮಾಡ್ಲೇಬೇಡಿ. ಈ ಮೂವಿಯನ್ನ ಖಂಡಿತ ಎಲ್ಲರಿಗೂ ಶೇರ್ ಮಾಡಿ. ಈ ಮೂವಿಯ ಸಸ್ಪೆನ್ಸ್ ಟ್ವಿಸ್ಟ್ ಅನ್ನ ನೋಡ್ತಾ ಹಾಗೆ ನಾನೇ ಶಾಕ್ ಆಗಿ ಬಿಟ್ಟೆ. ಯಾರು ಬ್ರದರ್, ಈ ಮೂವಿಯ ಡೈರೆಕ್ಟರ್ ಸಮಾಗಿ ಮಾಡಿದ್ದಾರೆ. ಒನ್ ಲೈನರ್ ಹೇಳ್ತೀನಿ ನೋಡಿ, ತುಂಬಾನೇ ವಯಸ್ಸಾದ, ತುಂಬಾನೇ ಕ್ಲಾಸ್ ಆದ, ಒಂದು ಪರ್ಫೆಕ್ಟ್ ಆದ ಟೈಲರೇ ಈ ಮೂವಿಯ ಹೀರೋ. ಇವರಿಗೆ ಗೊತ್ತಿರೋದೆಲ್ಲ ಇದೇನೆ. ತುಂಬಾನೇ ಟೈಟ್ ಆಗಿ ಒಂದು ಇಂಜಿನಿಯರ್ ರೀತಿ ಒಂದು ಪರ್ಫೆಕ್ಟ್ ಆದ ಕೋರ್ಟ್ ಅನ್ನ ರೆಡಿ ಮಾಡೋದ್ರಲ್ಲಿ ನಮ್ಮ ಹೀರೋ ಕಿಂಗ್. ಅವರನ್ನ ಯಾರು ಬೀಟ್ ಮಾಡೋಕೆ ಆಗಲ್ಲ. ಇವರ ಆಸೆ ಎಲ್ಲ ಏನು ಅಂದ್ರೆ ಎಲ್ಲರಿಗೂ ಒಂದು ಪರ್ಫೆಕ್ಟ್ ಆದ ಕೋರ್ಟ್ ಅನ್ನ ಸ್ಟಿಚ್ ಮಾಡಿ ಕೊಡ್ಬೇಕು ಅನ್ನೋದೇ. ಅದಕ್ಕಾಗಿನೇ ಅವರ ಲೈಫ್ ಆಂಬಿಷನ್ ಆದ ಒಂದು ಸೂಪರ್ ಆದ ಕೋರ್ಟ್ ಸ್ಟಿಚಿಂಗ್ ಅಂಗಡಿಯನ್ನು ಓಪನ್ ಮಾಡ್ತಾರೆ. ಒಂದು ಸೈಲೆಂಟ್ ಆದ ನೆಮ್ಮದಿಯಾದ ಲೈಫ್, ಅದನ್ನೇ ಇಷ್ಟಪಡೋದು ನಮ್ಮ ಹೀರೋ. ಆ ತರ ಇರ್ತಾ ಇರ್ಬೇಕಾದ್ರೆ ಒಂದು ದಿನ ನಮ್ಮ ಹೀರೋ ಅವರ ಅಂಗಡಿಯಲ್ಲಿ ಆ ಊರನ್ನು ಸೇರಿದ ಇಬ್ಬರು ಗ್ಯಾಂಗ್ಸ್ಟರ್ಸ್ ಒಂದು ಕಥೆಯನ್ನ ಮಾಡಿ ಬಿಡ್ತಾರೆ. ಸೊ ಆ ಎರಡು ಗ್ಯಾಂಗ್ಸ್ಟರ್ ಗ್ರೂಪ್ ಮಧ್ಯ ಸಿಗಾಕೊಂಡ ನಮ್ಮ ಹೀರೋ ಅವರ ಲೈಫ್ ನೆಮ್ಮದಿನೇ ಕೆಡ್ತಾ ಇದೆ, ಅವರ ಜೀವನೇ ಹೋಗೋ ಸಿಚುವೇಶನ್ ಬರ್ತಾ ಇದೆ. ಆವಾಗ ಅವರ ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿ ಹೇಗೆ ಆ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿ ಅದರಿಂದ ಹೊರಗಡೆ ಬರ್ತಾರೆ ಅನ್ನೋ ಕಥೆಯನ್ನು ಸೂಪರ್ ಆಗಿ ಹೇಳಿರುವ ಮೂವಿನೇ ದಿ ಔಟ್ಫಿಟ್. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ 1956 ಚಿಕಾಗೋ ಒಂದು ಅಂಗಡಿಯನ್ನು ತೋರಿಸ್ತಾರೆ. ಆ ಅಂಗಡಿಯನ್ನು ಒಬ್ಬರು ಏಜ್ ಆದ ಪರ್ಸನ್ ಬಂದು ಓಪನ್ ಮಾಡ್ತಾ ಇದ್ದಾರೆ. ಇವರ ಹೆಸರೇ ಬೆರ್ಲಿನ್, ಈ ಮೂವಿಯ ಹೀರೋ. ಅದು ಒಂದು ಒಳ್ಳೆ ವೆದರ್ ಕಂಡೀಷನ್. ಆ ಟೈಮ್ಗೆ ಬಂದು ಅಂಗಡಿಯನ್ನು ಓಪನ್ ಮಾಡ್ತಾ ಇದ್ದಾರೆ. ನಮ್ಮ ಬೆರ್ಲಿನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಹೆಸರನ್ನು ಕೇಳಿದ ತಕ್ಷಣವೇ ನಿಮಗೆ ಅರ್ಥ ಆಗಿರ್ಬೋದು, ಇದೊಂದು ಕ್ಲಾಸ್ ಆದ ನೇಮ. ತುಂಬಾ ಕ್ಲಾಸಿಕ್ ಆದ ಮನುಷ್ಯ. ತುಂಬಾ ವರ್ಷಗಳಿಂದ ಈ ಟೈಲರಿಂಗ್ ಕೆಲಸವನ್ನ ಮಾಡ್ತಾ ಇದ್ದಾರೆ. ತುಂಬಾನೇ ಎಕ್ಸ್ಪರ್ಟ್, ತುಂಬಾನೇ ಕ್ಲೀನ್ ಆಗಿ ಮಾಡ್ತಾರೆ. ಯಾವ ಮಟ್ಟಿಗೆ ಅಂದ್ರೆ ಒಂದು ಕೋರ್ಟ್ ಉಲ್ಟಾ ಆಗಿರುತ್ತೆ, ಅದನ್ನ ಕೂಡ ಕ್ಲೀನ್ ಆಗಿ ರೆಡಿ ಮಾಡಿ ಮಡಗ್ತಾರೆ. ಇವರು ಈ ಟೈಲರಿಂಗ್ ಕೆಲಸವನ್ನೆಲ್ಲ ತುಂಬಾ ಜಾಗದಲ್ಲಿ ಹೋಗಿ ದೊಡ್ಡ ದೊಡ್ಡ ವ್ಯಕ್ತಿ ಹತ್ರ ಈ ಟೈಲರಿಂಗ್ ಕೆಲಸವನ್ನ ಕಲ್ತ್ಕೊಂಡು ಪ್ರಾಪರ್ ಆಗಿ ಕೋರ್ಟ್ ಅನ್ನ ರೆಡಿ ಮಾಡೋರು. ಇವರ ಹತ್ರ ಏನ್ ಕೆಲಸ ನೀವು ಮಾಡ್ತೀರಾ ಅಂತ ಕೇಳಿದ್ರೆ, ಒಂದು ಸೂಜಿನ ದಾರ ಇದ್ರೆ ಎಲ್ಲರಿಗೂ ಸ್ಟಿಚ್ ಮಾಡಿ ಬಿಡಬಹುದು, ಆದ್ರೆ ಒಂದು ಕೋರ್ಟ್ ಅನ್ನ ಸ್ಟಿಚ್ ಮಾಡೋದು ತುಂಬಾನೇ ಕಷ್ಟ. ಒಂದು ಪ್ರಾಪರ್ ಆದ ಕೋರ್ಟ್ ಅನ್ನ ಸ್ಟಿಚ್ ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ 228 ಸ್ಟೆಪ್ಸ್ ಗಳಿವೆ. 50ಕ್ಕೂ ಹೆಚ್ಚು ಡಿಫರೆಂಟ್ ಆದ ಕಟಿಂಗ್ಸ್ ಗಳಿರುತ್ತೆ. ಇದನ್ನೆಲ್ಲ ಹೇಳ್ಕೊಂಡೆ ಡೇ ಟು ಡೇ ನಮ್ಮ ಬೆರ್ಲಿನ್ ಏನ್ ಕೆಲಸವನ್ನ ಮಾಡ್ತಾರೆ ಅನ್ನೋದನ್ನ ನಮಗೆ ತೋರಿಸ್ತಾರೆ. ತುಂಬಾನೇ ಪರ್ಫೆಕ್ಟ್ ಆಗಿ ಒಂದು ಚಿಕ್ಕ ಕೆಲಸವನ್ನ ಕೂಡ ನೀಟ್ ಆಗಿ ಕ್ಲೀನ್ ಆಗಿ ಮಾಡೋರಿ ನಮ್ಮ ಬೆರ್ಲಿನ. ಸೊ ಈ ರೀತಿ ನಮ್ಮ ಬೆರ್ಲಿನ್ ಕೆಲಸ ಮಾಡ್ತಾನೆ ಇರ್ಬೇಕಾದ್ರೆ 9 ಗಂಟೆ ಆದ ಮೇಲೆ ಒಬ್ಬರು ಅಂಗಡಿ ಒಳಗಡೆ ಬರ್ತಾ ಇದ್ದಾರೆ. ಇವರೇನೇ ಈ ಮೂವಿಯ ಹೀರೋಯಿನ್. ಇವರ ಹೆಸರು ಮೇಪಲ್. ಇವರು ಇಲ್ಲಿ ನಮ್ಮ ಹೀರೋಗೆ ಅಸಿಸ್ಟೆಂಟ್ ಆಗಿ ಒಂದು ಹೆಲ್ಪರ್ ರೀತಿ ಈ ಅಂಗಡಿಯಲ್ಲಿ ಇರ್ತಾ ಇದ್ದಾರೆ. ಸೊ ಬರೋ ಕಸ್ಟಮರ್ಸ್ ಗೆಲ್ಲ ಅಳತೆ ತಗೊಂಡು ಕ್ಲೀನ್ ಆಗಿ ನೀಟ್ ಆಗಿ ಸ್ಟಿಚಿಂಗ್ ಮಾಡೋ ಕೆಲಸವನ್ನೆಲ್ಲ, ಅಂದ್ರೆ ಕೋಟ್ ಸ್ಟಿಚ್ ಮಾಡುವ ಕೆಲಸವನ್ನೆಲ್ಲ ನಮ್ಮ ಬೆರ್ಲಿನ್ ಒಂದು ಕಡೆ ನೋಡ್ಕೊಂಡು ಕಸ್ಟಮರ್ಸ್ ಅನ್ನ ಇನ್ನೊಂದು ಕಡೆ ಮೇಪಲ್ ನೋಡ್ಕೋತಾ ಇರ್ತಾರೆ. ಸೊ ಈ ತರ ರಶ್ ಆಗಿರುವ ಅಂಗಡಿ ಒಳಗಡೆ ಸಡನ್ ಆಗಿ ಯಾರ್ಯಾರೋ ಬರ್ತಾರೆ. ಬಂದವರು ಡೈರೆಕ್ಟ್ ನಮ್ಮ ಬೆರ್ಲಿನ್ ಅವರ ರೂಮ್ ಒಳಗಡೆನೆ ಹೋಗ್ತಾರೆ. ಅಲ್ಲಿ ಒಂದು ಬಾಕ್ಸ್ ಇರ್ತಾ ಇದೆ, ಅದ್ರ ಒಳಗಡೆ ಥಿಂಗ್ಸ್ ಅನ್ನ ಹಾಕೋದೇನು ತೆಗೆಯೋದೇನೋ ಅನ್ನೋ ರೀತಿ ಅವರ ಇಷ್ಟ ಬಂದಂಗೆ ಮಾಡ್ತಾ ಇರ್ತಾರೆ. ಬೆರ್ಲಿನ್ ಇವನ್ನೆಲ್ಲ ಕೇರೆ ಮಾಡಲ್ಲ, ಅವ್ರ ಪಾಡಿಗೆ ಅವರ ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಇವಾಗ ಅದೇ ತರ ಬಾಕ್ಸ್ ಒಳಗಡೆ ಒಬ್ಬ ಲೆಟರ್ ಅನ್ನ ಹಾಕ್ಬಿಟ್ಟು ತಿರುಗ್ತಾನೆ. ನೋಡಿದ್ರೆ ಅವನ ಹತ್ರ ಗನ್ ಇರ್ತಾ ಇದೆ. ಇದನ್ನ ನೋಡ್ಬೇಕಾದ್ರೇನೆ ಗೊತ್ತಾಗ್ತಾ ಇದೆ ಈ ಊರನ್ನೇ ರೂಲ್ ಮಾಡ್ತಾ ಇರೋರು ಒಬ್ಬರು ದೊಡ್ಡ ಗ್ಯಾಂಗ್ಸ್ಟರ್ ಇರ್ತಾ ಇದ್ದಾರೆ ಅಂತ. ಅವರ ಹೆಸರು ರಾಯ್. ಅವರ ಗ್ಯಾಂಗ್ ಅನ್ನ ಸೇರಿದ ಹುಡುಗರೇ ಇವರೆಲ್ಲ. ಇವ್ರುಗಳನ್ನ ನೋಡಿದ್ರೆ ಈ ರೀತಿನೇ ತುಂಬಾ ಅಂಗಡಿ ಒಳಗಡೆ ಹೋಗಿ ಅವ್ರಗಳ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾ ಇರ್ತಾರೆ. ಪೊಲೀಸರ್ಸ್ಗೆ ಗೊತ್ತಿಲ್ಲದೆ ಈ ಕೆಲಸವನ್ನೇ ಮಾಡ್ತಾ ಇರ್ತಾರೆ. ಅವ್ರಗಳ ಪಾಡಿಗೆ ಅವರ ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ಈ ಕಡೆ ನಮ್ಮ ಬೆರ್ಲಿನ ಅವರ ಕೆಲಸವನ್ನ ಅವರು ಮಾಡ್ತಾ ಇರ್ತಾರೆ. ಕೇರೆ ಮಾಡದೆ. ಅದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಬೆರ್ಲಿನ್ಗೆ ಬೇಕಾಗಿರೋದೆಲ್ಲ ನೆಮ್ಮದಿಯಾದ ಲೈಫ್, ಯಾವುದೇ ತರ ಗಲಾಟಿನೂ ಬೇಡ. ಸೊ ಇವ್ರುಗಳನ್ನ ಏನು ಅಂತ ಕೇಳೋಕೆ ಹೋದ್ರೆ ನಮ್ಮ ಬೆರ್ಲಿನ್ ಅವರಿಗೆ ನೆಮ್ಮದಿ ಕೆಟ್ಟೋಗ್ಬಿಡುತ್ತೆ. ಆದ್ರಿಂದಾನೇ ಯಾವುದೇ ತರ ಗಲಾಟಿನೂ ಬೇಡ ಅಂತ ಸೈಲೆಂಟ್ ಆಗಿರ್ತಾ ಇರ್ತಾರೆ. ಕೇರೆ ಮಾಡದೆ ಒಂದು ನೆಮ್ಮದಿಯಾದ ಲೈಫಿಗೆ ಇಷ್ಟಪಡೋರಿ ನಮ್ಮ ಬೆರ್ಲಿನ್. ಅದು ಮಾತ್ರ ಇಲ್ಲ, ನಮ್ಮ ಬೆರ್ಲಿನ್ ಅಂಗಡಿಯನ್ನು ಓಪನ್ ಮಾಡಿದಾಗ ಫಸ್ಟ್ ಕಸ್ಟಮರ್ ಆಗಿ ಬಂದಿದ್ದೆ ಆ ರಾಯ್, ದೊಡ್ಡ ಗ್ಯಾಂಗ್ಸ್ಟರ್ ಡಾನೆ. ಅದು ಮಾತ್ರ ಇಲ್ಲ, ಅವರು ಇವರಿಗಾಗಿ ತುಂಬಾ ಕೆಲಸಗಳನ್ನ ಮಾಡಿಕೊಟ್ಟಿರ್ತಾರೆ. ಸೊ ಆ ರಿಲೇಶನ್ಶಿಪ್ ಕೆಟ್ಟೋಗ್ಬಾರ್ದು ಅನ್ನೋ ಒಂದು ರೀಸನ್ ಗಾಗಿ ನಮ್ಮ ಬೆರ್ಲಿನ್ ಕೂಡ ಸೈಲೆಂಟ್ ಆಗಿ ಇರ್ತಾ ಇರ್ತಾರೆ. ಸೊ ಈ ತರನೇ ದಿನ ನಡೀತಾ ಇರ್ಬೇಕಾದ್ರೆ ಒಂದು ದಿನ ಯಾವಾಗಿನ ತರನು ನಮ್ಮ ಬೆರ್ಲಿನ್ ಅವರ ಕೆಲಸವನ್ನ ಅವರು ಮಾಡ್ತಾ ಇರ್ತಾರೆ. ಆವಾಗ ಇಬ್ಬರು ಅಂಗಡಿ ಒಳಗಡೆ ಬರ್ತಾರೆ. ಇವರಿಬ್ಬರು ಆ ರಾಯ್ ಗ್ಯಾಂಗ್ ಅನ್ನು ಸೇರಿದವರು. ಒಬ್ಬನ ಹೆಸರು ಫ್ರಾನ್ಸಿಸ್, ಇನ್ನೊಬ್ಬನ ಹೆಸರು ರಿಚಿ. ಈ ರಿಚಿ ಬೇರೆ ಯಾರು ಇಲ್ಲ, ಆ ಡಾನ್ ರಾಯ್ ಅವರ ಸ್ವಂತ ಮಗ. ಆದ್ರೆ ಈ ಫ್ರಾನ್ಸಿಸ್ ಇದ್ದಾನೆ ಅಲ್ವಾ, ಅವನೇನೆ ರಾಯ್ ಅವರಿಗೆ ಎಲ್ಲವೇ ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ ರೈಟ್ ಹ್ಯಾಂಡ್ ಅಂತ ಹೇಳ್ತಾರೆ
ಹೇಳ್ತಾರಲ್ಲ ಆ ರೀತಿ ಇಬ್ಬರು ಡೈರೆಕ್ಟ್ ಒಳಗಡೆ ಬರ್ತಾರೆ. ಹಾಗೆ ಬರ್ಬೇಕಾದ್ರೆ ರಿಚಿ ನಮ್ಮನ್ನ ನೋಡ್ತಾರೆ, ಈ ಬೆರ್ಲಿನ್ ಅಂತ ಗುರಾಯಿಸ್ಕೊಂಡೇ ಹೋಗ್ತಾನೆ. ಆದ್ರೆ ನಮ್ಮ ಬೆರ್ಲಿನೋ ಅವನನ್ನ ಕೇರೆ ಮಾಡದೆ ಅವರ ಕೆಲಸವನ್ನ ಅವ್ರ ಪಾಡ್ಗೆ ಅವ್ರು ಮಾಡ್ತಾ ಇರ್ತಾರೆ. ಆವಾಗ ಫ್ರಾನ್ಸಿಸ್ ಆ ಬಾಕ್ಸ್ ಒಳಗಡೆ ಇರುವ ಲೆಟರ್ಸ್ ನೆಲ್ಲ ತಗೋತಾ ಇರ್ಬೇಕಾದ್ರೆ ಇಲ್ಲಿ ರಿಚಿ ಚಿಕ್ಕ ಹುಡುಗ ಜಾಲಿಯಾಗಿ ಮಾತಾಡ್ತಾ ಇರ್ತಾನೆ. ಏನೋ ಅಜ್ಜ ತಲೆ ತೆಗಿನೇ ಕೆಲಸ ಮಾಡ್ತಾ ಇದೆಯಾ, ತಲೆ ಎತ್ತಿ ನೋಡಲ್ವಾ ಅಂತ ಕೇಳ್ಬೇಕಾದ್ರೆ ಆವಾಗ ಬೆರ್ಲಿನೋ ಒಂದು ಗ್ರೇ ಕಲರ್ ಕೋರ್ಟ್ ಅನ್ನ ಸ್ಟಿಚ್ ಮಾಡ್ತಾ ಇದ್ದಾರೆ. ಹೌದು ರಿಚಿ, ನಿಮ್ಮ ಡ್ಯಾಡಿನೇ ಕೋರ್ಟ್ ಅನ್ನ ಸ್ಟಿಚ್ ಮಾಡೋಕೆ ಹೇಳಿದ್ದು, ನಿಮ್ಮ ಬಿಸ್ನೆಸ್ ಬೇರೆ ದೊಡ್ಡದಾಗಿ ಎಕ್ಸ್ಪೆಂಡ್ ಆಗ್ತಾ ಇದೆ ಅಂತಲ್ಲ, ಅದಕ್ಕಾಗಿ ನಿನಗೆ ಒಂದು ಕೋರ್ಟ್ ಅನ್ನ ಸ್ಟಿಚ್ ಮಾಡೋಕೆ ಹೇಳಿದ್ದಾರೆ ಅಂತ ಹೇಳ್ಬೇಕಾದ್ರೆ ಹೋ ನೋಡಪ್ಪ ಹೌದಾ, ಹಾಗಾದ್ರೆ ಅಳತೆ ತಗೋತೀರಾ ಅಂತ ಹೇಳಿ ಈ ಕಡೆ ರಿಚಿ ನಮ್ಮ ಬೆರ್ಲಿನ್ ಅನ್ನ ಕಿಂಡಲ್ ಮಾಡ್ತಾ ಇರ್ಬೇಕಾದ್ರೆ ರಿಚಿ ಅಂತ ಒಂದು ವಾಯ್ಸ್ ಕೇಳ್ತಾ ಇದೆ. ಏನು ಅಂತ ತಿರುಗಿ ನೋಡ್ಬೇಕಾದ್ರೆ ಫ್ರಾನ್ಸಿಸ್ ರಿಚಿಯನ್ನ ಕರೀತಾ ಇದ್ದಾನೆ. ಅದಕ್ಕೆ ರಿಚಿ ಇರಪ್ಪ ನಾನು ಬಂದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಒಂದು ಲೆಟರ್ ಅನ್ನ ತೋರಿಸ್ತಾನೆ ಫ್ರಾನ್ಸಿಸ್. ಆ ಲೆಟರ್ ಅಲ್ಲಿ ಓ ಅಂತ ಸಿಂಬಲ್ ಹಾಕಿದೆ. ಅದನ್ನ ನೋಡಿದ ತಕ್ಷಣವೇ ಸರಿ ಅಜ್ಜ ನೀವು ಹೊರಗಡೆ ಹೋಗಿ ಅಂತ ಹೇಳ್ತಾ ಇದ್ದಾನೆ. ಏನಿದು ಇವರ ಅಂಗಡಿ ಒಳಗಡೆ ಬಂದ್ಬಿಟ್ಟು ಇವರನ್ನೇ ಹೊರಗಡೆ ಹೋಗು ಅಂತ ಹೇಳ್ತಾ ಇದಾರಲ್ಲ ಅಂತ ನೋಡಿದ್ರೆ ನಮ್ಮ ಬೆರ್ಲಿನೋ ಅದೇ ತರ ಸೈಲೆಂಟ್ ಆಗಿ ಹೊರಗಡೆ ಬಂದ್ಬಿಡ್ತಾ ಇದ್ದಾರೆ. ಅವ್ರುಗಳಿಗೆ ಏನಾದ್ರೂ ಇಂಪಾರ್ಟೆಂಟ್ ಆದ ವಿಷಯವನ್ನ ಮಾತಾಡಬಹುದು, ನಮಗೆ ಏನಕ್ಕೆ ಅನ್ನೋ ರೀತಿ ಡೋರ್ ಅನ್ನ ಕ್ಲೋಸ್ ಮಾಡಿ ಹೊರಗಡೆ ಬರ್ತಾರೆ ನಮ್ಮ ಬೆರ್ಲಿನ್. ಹೊರಗಡೆ ಬಂದು ನೋಡಿದ್ರೆ ಮೇಪಲ್ ಕೂತ ಅವಳ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆವಾಗ ಬೆರ್ಲಿನೋ ನೋಡಪ್ಪ ಇನ್ನೊಂದು ಹೊಸ ಗಿಫ್ಟ್ ಅಂತ ಕೇಳ್ಬೇಕಾದ್ರೆ ಇವಾಗ ಗಿಫ್ಟ್ ಒಳಗಡೆ ಏನಿದೆ ಅನ್ನೋದನ್ನ ಮೇಪಲ್ ನೋಡ್ತಾರೆ. ಆ ಮೇಪಲ್ ಅವರಿಗೆ ಏನು ಗಿಫ್ಟ್ ಬಂದಿದೆ ಅಂದ್ರೆ ಆ ಸ್ನೋ ಗ್ಲೋಬ್ ಇರುತ್ತಲ್ಲ ಅದ್ರಲ್ಲಿ ಒಂದು ಗಿಫ್ಟ್ ಬಂದಿದೆ. ಇದನ್ನ ನಮ್ಮ ಮೇಪಲ್ ಕಲೆಕ್ಟ್ ಮಾಡ್ತಾರೆ ಅನ್ಸುತ್ತೆ. ಸೊ ಇವಾಗ ಬಂದಿರುವ ಆ ಸ್ನೋ ಗ್ಲೋಬ್ ಒಳಗಡೆ ಏನಿರ್ತಾ ಇದೆ ಅಂದ್ರೆ ಲಂಡನ್ ಕ್ಲಾಕ್ ಟವರ್ ಇರ್ತಾ ಇದೆ. ನೀವು ಲಂಡನ್ ಇಂದ ತಾನೇ ಬಂದಿದ್ದೀರಾ ಅಂತ ಬೆರ್ಲಿನ್ ಅನ್ನ ನೋಡಿ ಮೇಪಲ್ ಕೇಳ್ಬೇಕಾದ್ರೆ ಹೌದು ಅದಕ್ಕೇನೋ ಏನೋ ಈ ಗಿಫ್ಟ್ ಅನ್ನ ನೋಡಿ ಶಾಕ್ ಆಗಿ ಬಿಟ್ಟ. ಈ ಕ್ಲಾಕ್ ಟವರ್ ನಿನಗೆ ಬೇಕಾಗಿದ್ರೆ ದೊಡ್ಡ ವಿಷಯವಾಗಿರ್ಬೋದು, ಆದ್ರೆ ನನಗೆ ಇವೆಲ್ಲ ನಾರ್ಮಲ್ ಆದ ಕ್ಲಾಕ್ ಟವರ್, ಯಾಕೆ ಇಲ್ಲಿ ಕೂಡ ಒಂದು ಇರ್ತಾ ಇದೆಯಲ್ಲ ಅನ್ನೋ ತರ ಮಾತಾಡ್ತಾನೆ ಇರ್ಬೇಕಾದ್ರೆ ಆವಾಗ ಮೇಪಲ್ ಅಯ್ಯೋ ಹೋಗಿ ಬೆರ್ಲಿನ್, ನನಗೆ ಸ್ವಲ್ಪ ಸ್ಯಾಲರಿನ ಇನ್ಕ್ರೀಸ್ ಮಾಡಿ ಕೊಡ್ಬೋದಲ್ವಾ, ನನಗೆ ಅಂತ ತುಂಬಾ ಕನಸುಗಳು ಇರ್ತಾ ಇದೆ, ನಾನು ಲಂಡನ್ಗೆ ಹೋಗ್ಬೇಕು, ಪ್ಯಾರಿಸ್ಗೆ ಹೋಗ್ಬೇಕು, ಈ ಭೂಮಿಯನ್ನ ಸುತ್ತ ನೋಡ್ಬೇಕು ಅಂತ ನಾನು ಇಷ್ಟಪಡ್ತೀನಿ, ನೀವು ಯಾಕೆ ನನಗೆ ಸ್ಯಾಲರಿನ ಇನ್ಕ್ರೀಸ್ ಮಾಡೋದೇ ಇಲ್ಲ ಅಂತ ಕೇಳ್ಬೇಕಾದ್ರೆ ಭೂಮಿಯನ್ನ ಸುತ್ತ ನೋಡೋದಕ್ಕೆ ಮ್ಯಾಪ್ ಇದ್ರೆ ಸಾಕಲ್ಲಮ್ಮ, ಹಣ ಏನಕ್ಕೆ ಅಂತ ಕಿಂಡಲ್ ಮಾಡ್ತಾರೆ ಬೆರ್ಲಿನ. ಈ ರೀತಿ ಇವರಿಬ್ಬರು ಮಾತಾಡ್ತಾನೆ ಇರ್ಬೇಕಾದ್ರೆ ಆವಾಗ ಒಳಗಡೆಯಿಂದ ಹೊರಗಡೆ ಬರ್ತಾರೆ ಫ್ರಾನ್ಸಿಸ್ ಮತ್ತೆ ರಿಚಿ. ಅಜ್ಜ ಕೆಲಸ ಮುಗೀತು ನಾನು ಹೊರಡ್ಲಾ ಅನ್ನೋ ತರ ಹೇಳ್ಬಿಟ್ಟು ಇಬ್ಬರು ಹೊರಡ್ಬೇಕಾದ್ರೆ ಡೋರ್ ಅನ್ನ ಓಪನ್ ಮಾಡಿ ಬಿಡೋದೇ ಮೇಪಲೆ. ಆ ರೀತಿ ಓಪನ್ ಮಾಡಿ ಬಿಡುವ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇಬ್ಬರು ಒಂದು ಲುಕ್ ಅನ್ನ ಕೊಟ್ಕೋತಾರೆ. ಇದನ್ನ ನಮ್ಮ ಬೆರ್ಲಿನ್ ನೋಡ್ಬಿಡ್ತಾರೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ನಮ್ಮ ಬೆರ್ಲಿನ್ ಕರ್ಚಿಫ್ ಅನ್ನ ನೀಟಾಗಿ ಮಡ್ಚಿಡ್ತಾ ಇರ್ತಾರೆ. ಎಷ್ಟು ಕ್ಲೀನ್ ಆಗಿ ಮಾಡ್ತಾ ಇದ್ದಾರೆ ಅಂತ ನೋಡಿ. ಆದ್ರೆ ಆಪೋಸಿಟ್ ಅಲ್ಲಿ ಆ ಮೇಪಲ್ ಒಳ್ಳೆ ಕೋತಿ ಅನ್ಸುತ್ತೆ, ಯಾವ ರೀತಿ ಮಡ್ಚ್ತಾ ಇದ್ದಾಳೆ ನೋಡಿ. ಅದನ್ನ ಅವರು ಸರಿ ಮಾಡಿದ್ರು ಕೂಡ ಅವರನ್ನ ಬಿಡ್ತಾ ಇಲ್ಲ ಈ ಮೇಪಲ್. ನಮ್ಮ ಬೆರ್ಲಿನ್ಗೆ ಮೇಪಲ್ ಒಂದ್ ರೀತಿ ಆಲ್ಮೋಸ್ಟ್ ಮಗಳ ರೀತಿನೇ. ನಮ್ಮ ಬೆರ್ಲಿನ್ಗೆ ಹೇಳ್ಕೊಳ್ಳೋಕೆ ಅಂತ ಯಾರುವೇ ಇಲ್ಲ. ಸೊ ತುಂಬಾನೇ ಪ್ರೀತಿಯಿಂದ ನೋಡ್ಕೋತಾ ಇರ್ತಾರೆ, ಕೇರ್ ಮಾಡ್ತಾ ಇರ್ತಾರೆ. ಇವಾಗ ಬೆರ್ಲಿನ್ ಏನನ್ನ ಮಾಡ್ತಾರೆ ಅಂದ್ರೆ ಮೇಪಲ್ ಹತ್ರ ಏನಮ್ಮ ಇಲ್ಲಿ ಸ್ಟ್ರೀಟ್ ಕಾರ್ನರ್ ಅಲ್ಲಿ ಒಂದು ಟೈಲರಿಂಗ್ ಶಾಪ್ ಇರ್ತಾ ಇದೆಯಲ್ಲ, ಅಲ್ಲಿ ಒಬ್ಬ ಹುಡುಗ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ, ಆ ಹುಡುಗ ಒಳ್ಳೆ ಹುಡುಗ ಅನ್ಸುತ್ತೆ ಅಂತ ಹೇಳ್ಬೇಕಾದ್ರೆ ಮೇಪಲ್ ಹಾಗೆ ಗುರಾಯಿಸಿ ನೋಡ್ತಾರೆ. ಗೊತ್ತಾಗ್ತಾ ಇದೆ ನಾವಿಬ್ಬರು ಹೊರಗಡೆ ನೋಡ್ಕೊಂಡಿದ್ದನ್ನ ನೀವು ಗಮನಿಸಿದ್ರಿ ಅಂತ ಗೊತ್ತಾಯ್ತು. ಹೌದಮ್ಮ ಅವರೆಲ್ಲ ನಮಗೆ ಒಳ್ಳೆ ಕಸ್ಟಮರ್ಸೇ, ಬಟ್ ಆದ್ರೆ ಅವರೆಲ್ಲ ಒಳ್ಳೆಯವರಲ್ಲ, ತುಂಬಾ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ನೀನು ಒಳ್ಳೆ ಹುಡುಗಿ, ನಿನ್ನ ಲೈಫ್ ಅನ್ನ ಹಾಳು ಮಾಡ್ಕೋಬೇಡ. ಇವರಿಗೆ ಆ ಹುಡುಗಿ ಮೇಲೆ ಸ್ವಲ್ಪ ಕೇರ್ ಇರ್ತಾ ಇದೆ, ಆದ್ರಿಂದ ಅಡ್ವೈಸ್ ಅನ್ನ ಮಾಡ್ತಾರೆ. ನನಗೆ ನಂತರ ಈ ಶಾಪ್ ಅನ್ನ ನೀನ್ ತಾನೇ ರನ್ ಮಾಡ್ಬೇಕು ಅಂತ ಹೇಳಿದ ತಕ್ಷಣ ಅಪ್ಪಪ್ಪೋಯ್ ಅಯ್ಯೋಯ್ಯೋ ಸರ್ ಈ ತರ ಐಡಿಯಾನೆಲ್ಲ ನೀವು ಮಡಗಿದ್ದೀರಾ ನೋಡಿ ಬೆರ್ಲಿನ್, ನನಗೆ ಆ ರೀತಿಯಲ್ಲ ಐಡಿಯಾ ಎಲ್ಲ ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಏನಕ್ಕೆ ನಿಮ್ಮ ಅಂಗಡಿಯಲ್ಲಿ ಇರ್ತಾ ಇದ್ದೀನಿ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಯಾವಾಗ ಇದನ್ನ ಬಿಟ್ಟು ಹೋಗ್ತೀನಿ ಅಂತ ಅನ್ಕೋತಾ ಇದ್ದೀನಿ. ಸೊ ನಿಮಗೆ ಆ ರೀತಿ ಏನಾದ್ರೂ ಐಡಿಯಾ ಇದ್ರೆ ಅದನ್ನ ಕಂಪ್ಲೀಟ್ ಆಗಿ ವಾಶ್ ಔಟ್ ಮಾಡಿಬಿಡಿ ಅಂತ ಹೇಳ್ಬೇಕಾದ್ರೆ ಹೌದಮ್ಮ ನನಗೆ ಆ ರೀತಿಯಲ್ಲ ಆಸೆ ಎಲ್ಲ ಏನೂ ಇಲ್ಲ, ನನ್ನ ಕೊನೆ ಲೈಫ್ ಟೈಮ್ ಅಲ್ಲಿ ಯಾರುವೆ ನೋಡ್ಕೋಬೇಕು ಅನ್ನೋ ಅವಶ್ಯಕತೆನೂ ನನಗಿಲ್ಲ ಅನ್ನೋ ತರ ಅವರ ಪ್ರೆಸ್ಟೀಜ್ ಅನ್ನ ಬಿಡದೆ ಮಾತಾಡ್ತಾ ಇರ್ತಾರೆ ಬೆರ್ಲಿನ್. ಇವಾಗ ಮೇಪಲ್ ಹೊರಡುವ ಟೈಮ್, ಅವರು ಹೊರಟು ಹೋಗ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಬೆರ್ಲಿನ್ ಹೇಗೆ ಅಂದ್ರೆ ಒಂದು ಕೆಲಸವನ್ನ ಸ್ಟಾರ್ಟ್ ಮಾಡಿಬಿಟ್ರೆ ಅದನ್ನ ಕಂಪ್ಲೀಟ್ ಮಾಡದೇ ಬಿಡಲ್ಲ. ಸೊ ಹೊರಗಡೆ ಹೇಳ್ಕೊಳ್ಳೋಕೆ ಇವರಿಗೆ ಅಂತ ಯಾರುವೇ ಇಲ್ಲ, ದೊಡ್ಡದಾಗಿ ಕೆಲಸನೂ ಇಲ್ಲ, ಅಷ್ಟೇ ನೀಟಾಗಿ ಒಂದು ಕಾಫಿಯನ್ನು ಹಾಕಿ ಅವ್ರ ಪಾಡಿಗೆ ಅದನ್ನ ಕುಡ್ಕೊಂಡೆ ಹಾಗೆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ರೀತಿ ಕೆಲಸನ ಮಾಡ್ತಾ ಇರ್ಬೇಕಾದ್ರೆ ಅವತ್ತು ರಾತ್ರಿ ಸಂಜೆ ಏನೋ ಸದ್ದಾಗುತ್ತೆ, ಯಾರೋ ಒಳಗಡೆ ಬರೋ ರೀತಿ ಕಾಣುತ್ತೆ. ಏನು ಅಂತ ನೋಡಿದ್ರೆ ಈ ಮೇಪಲ್ ಮತ್ತೆ ರಿಚಿ ಒಳಗಡೆ ಬಂದಿದ್ದಾರೆ. ಆ ಹುಡುಗರು ಇಬ್ಬರು ರೊಮ್ಯಾನ್ಸ್ ಮಾಡಿ ಸುತ್ತಾಡ್ತಾ ಇರೋದನ್ನ ನಮ್ಮ ಬೆರ್ಲಿನ್ ಗಮನಿಸಿ ಬಿಡ್ತಾರೆ. ಹಾಗೆ ಅವರಿಬ್ಬರು ಏನನ್ನ ಮಾತಾಡ್ಕೋತಾರೆ ಅನ್ನೋದನ್ನ ಕಿವಿ ಕೊಟ್ಟು ಕೇಳ್ತಾರೆ. ರಿಚಿನ ನೋಡಿದ್ರೆ ತುಂಬಾನೇ ಕೋಪದಿಂದ ಬಂದಿದ್ದಾನೆ, ಅವನನ್ನ ಸಮಾಧಾನ ಮಾಡ್ತಾ ಇರ್ತಾಳೆ ಮೇಪಲ್. ಏನು ಅಂತ ಕೇಳಿದ್ರೆ ಇವನಿಗೆ ಇವನ ಜೊತೆ ಇರುವ ಫ್ರಾನ್ಸಿಸ್ ಅನ್ನ ಒಂದು ಚೂರು ಇಷ್ಟಾನೇ ಇಲ್ವಂತೆ. ಅದಕ್ಕೆ ಕಾರಣ ಏನು ಅಂದ್ರೆ ಫ್ರಾನ್ಸಿಸೇ ಅವರ ತಂದೆಗೆ ಎಲ್ಲವೂವೆ. ಅವರ ತಂದೆ ಫ್ರಾನ್ಸಿಸ್ ಹೇಳೋದನ್ನ ಮಾತ್ರನೇ ನಂಬ್ತಾರೆ, ಇವನು ಏನನ್ನ ಹೇಳಿದ್ರು ನಂಬೋದೇ ಇಲ್ಲ. ಸೊ ಫ್ರಾನ್ಸಿಸ್ ಬಗ್ಗೆ ಏನೇನೋ ಹೇಳ್ತಾ ಇರ್ತಾನೆ. ಅವನು ಆ ರ್ಯಾಟ್ ಅನ್ನ ಕಂಡಿಡ್ದು ಬಿಟ್ಟಿದ್ದಾನೆ ಅನ್ಸುತ್ತೆ. ಏನೋ ರ್ಯಾಟಾ? ಹೌದು ರ್ಯಾಟೆ, ಆದ್ರೆ ಆ ವಿಷಯ ನಿನಗೆ ಬೇಕಾಗಿಲ್ಲ. ಆದ್ರೆ ನಮ್ಮ ತಂದೆ ನಾನು ಏನನ್ನ ಹೇಳಿದ್ರು ನಂಬೋದೇ ಇಲ್ಲ ಆ ಮನುಷ್ಯ, ಎಲ್ಲವನ್ನು ಫ್ರಾನ್ಸಿಸ್ಗೆ ಹೇಳ್ತಾ ಇರ್ತಾರೆ. ಮೇ ಬಿ ನೆಕ್ಸ್ಟ್ ಅವರ ಜಾಗಕ್ಕೆ ಈ ಫ್ರಾನ್ಸಿಸೇ ಬರ್ತಾನೆ ಅನ್ಸುತ್ತೆ. ನನಗೆ ಒಂಥರ
ತರ ಇರ್ತಾ ಇದೆ ಅಂತ ಹುಡುಗ ಹೇಳ್ಬೇಕಾದ್ರೆ, ನೀನೇ ಅವರ ಮಗ, ನೀನೇ ಅವರಿಗೆ ನಂತರ, ನೀನೇ ಫಸ್ಟ್, ಮಿಕ್ಕಿದವರೆಲ್ಲ ಆಮೇಲೇನೆ ಅವರಿಗೆ ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ರಿಚಿ, ಇಲ್ಲ ನಿನಗೆ ಗೊತ್ತಿಲ್ಲ, ಈ ಫ್ರಾನ್ಸಿಸ್ ನಮ್ಮ ತಂದೆಗಾಗಿ 6 ಸಲ ಬುಲೆಟ್ ಏಟುಗಳನ್ನ ತಿಂದಿದ್ದಾನೆ, ಸೊ ಆದ್ರಿಂದ ನಮ್ಮ ತಂದೆ ಯಾವಾಗ್ಲೂ ಅವನನ್ನೇ ತಲೆ ಮೇಲೆ ಕೂರಿಸ್ಕೋತಾರೆ ಅಂತ ಇವ್ರುಗಳು ಮಾತಾಡ್ತಾನೆ ಇರ್ಬೇಕಾದ್ರೆ ಒಳಗಡೆಯಿಂದ ಸದ್ದಾಗುತ್ತೆ. ಗೊತ್ತಿಲ್ಲದೆ ನಮ್ಮ ಬೆರ್ಲಿನ್ ಏನನ್ನು ಬಿಳಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ತಕ್ಷಣ ರಿಚಿ, 1 ನಿಮಿಷ ಇಲ್ಲೇ ಇರು ಅಂತ ಸಿಕ್ಕಾಪಟ್ಟೆ ಕೋಪದಿಂದ ಬಂದು ಡೋರ್ ಅನ್ನು ಓಪನ್ ಮಾಡ್ತಾನೆ. ಯಾರೋ ಇದಾರೆ ಅಂತ ನೋಡ್ಬೇಕಾದ್ರೆ ಅಷ್ಟೇ ನಮ್ಮ ಬಾಸ್ ಮತ್ತೆ ಬ್ಯಾಕ್ ಟು ಸ್ಲೀಪ್ ಅನ್ನೋ ರೀತಿ ಮೊಳಗಿ ನಾಟಕ ಮಾಡ್ತಾ ಇರ್ತಾರೆ. ಅಯ್ಯೋ ಅಜ್ಜ ಅನ್ನೋ ತರ ಹೇಳ್ಬಿಟ್ಟು, ಸರಿ ಸರಿ ನಾವು ಸದ್ದು ಮಾಡೋದ್ ಬೇಡ, ಬಾ ಹೋಗೋಣ ಇಲ್ಲಿಂದ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಮೇಪಲ್ ಮತ್ತೆ ರಿಚಿ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಬೆರ್ಲಿನ್ ಅವರ ಪಾಡಿಗೆ ಅವರ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ಕಡೆ ಆ ಗ್ಯಾಂಗ್ಸ್ಟರ್ಸ್ ಅವ್ರಗಳ ಕೆಲಸವನ್ನ ಮಾಡ್ತಾ ಇರ್ತಾರೆ. ತುಂಬಾ ಪಾರ್ಸಲ್ಸ್ ಬಂದು ಹೋಗ್ತಾ ಇರುತ್ತೆ. ಆ ತರನೇ ಇರ್ಬೇಕಾದ್ರೆ ಒಂದು ದಿನ ಈ ಜಾಗಕ್ಕೆ ಒಂದು ಪಾರ್ಸಲ್ ಬರುತ್ತೆ. ಎಕ್ಸ್ಟ್ರಾವಾಗಿ ಒಂದು ಸಿಂಬಲ್ ಅನ್ನ ಹಾಕಿ ಬರುತ್ತಲ್ಲ, ಆ ಪಾರ್ಸಲ್ ಬಂದಿದೆ. ಅದನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಅದ್ರ ಒಳಗಡೆ ಒಂದು ಕ್ಯಾಸೆಟ್ ಇರ್ತಾ ಇದೆ. ಆ ಕ್ಯಾಸೆಟ್ ಅನ್ನ ನೋಡಿದ ತಕ್ಷಣ ಫ್ರಾನ್ಸಿಸ್ ಮತ್ತೆ ರಿಚಿ ಒಂಥರ ನಗಾಡ್ತಾರೆ. ಆ ತರ ನಗಾಡಿ ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಸೊ ಅವತ್ತಿನ ದಿನ ಮುಗಿಯುತ್ತೆ. ಮೇಪಲ್ ಆಲ್ರೆಡಿ ಹೊರಟು ಬಿಟ್ಟಿದ್ದಾಳೆ. ಸರಿ ಓಕೆ, ಅಂಗಡಿಯನ್ನ ಕ್ಲೋಸ್ ಮಾಡೋಣ ಅಂತ ನಮ್ಮ ಬೆರ್ಲಿನ್ ರೆಡಿ ಆಗ್ತಾ ಇರ್ಬೇಕಾದ್ರೆ ಆವಾಗ ಸಡನ್ ಆಗಿ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಯಾರೋ ಬರ್ತಾರೆ. ಯಾರು ಅಂತ ನೋಡಿದ್ರೆ ಬೇರೆ ಯಾರು ಇಲ್ಲ, ರಿಚಿ ಮತ್ತೆ ಫ್ರಾನ್ಸಿಸ್. ರಿಚಿ ಹೊಟ್ಟೆಗೆ ಸರಿಯಾಗಿ ಬುಲೆಟ್ ಏಟು ಬಿದ್ದಿದೆ. ಏನಾಯ್ತು, ಹೇಗಾಯ್ತು, ಇಲ್ಲೇನಿಕೆ ಬಂದಿದ್ದೀರಾ ಅನ್ನೋ ತರ ಬೆರ್ಲಿನ್ ಗಾಬರಿ ಆಗ್ಬೇಕಾದ್ರೆ, ನಮ್ಮ ಬೆರ್ಲಿನ್ಗೆ ನೆಮ್ಮದಿಯಾದ ಲೈಫೇ ಬೇಕು, ಏನ್ರೋ ಈ ರೀತಿ ಬಂದಿದ್ದೀರಲ್ಲ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಆವಾಗ ಫ್ರಾನ್ಸಿಸ್ ಗನ್ ತೆಗೆದು ಬೆರ್ಲಿನ್ ನೆತ್ತಿಗೇನೆ ಹೊಡೆದು, ಇನ್ ಮುಂದೆ ಈ ಜಾಗದಲ್ಲಿ ನಾನು ಹೇಳೋ ಕೆಲಸವೇ ನಡಿಬೇಕು, ನಾನು ಹೇಳೋದೇ ನಡಿಬೇಕು, ಫಸ್ಟ್ ಕಾಲನ ಹಿಡಿ ಅಂತ ರಿಚಿಯನ್ನ ಒಳಗಡೆ ಎಳೆದು ಬರ್ತಾರೆ. ಇವನನ್ನ ಫಸ್ಟ್ ಪ್ರಾಪರ್ ಆಗಿ ಮಳುಗ್ಸೋ ಅಂತ ಹೇಳ್ಬೇಕಾದ್ರೆ ಫಟ್ ಅಂತ ನಮ್ಮ ಬೆರ್ಲಿನ ರಿಚಿ ಅವನ ಕೋರ್ಟ್ ಅನ್ನ ಬಿಚ್ಚಿ ಇಲ್ಲಿ ಒಬ್ಬ ಸಾಯೋ ಸ್ಟೇಜ್ ಅಲ್ಲಿ ಇರ್ತಾ ಇದ್ದಾನೆ. ಆವಾಗ ನಮ್ಮ ಬೆರ್ಲಿನ್ ಆ ಕೋರ್ಟ್ ಅನ್ನ ನೀಟಾಗಿ ಮಡಚಿಡ್ತಾ ಇದ್ದಾರೆ. ಇವಾಗ ನಿನಗೆ ಪರ್ಫೆಕ್ಷನ್ ಇಂಪಾರ್ಟೆಂಟಾ ಅಂತ ಫ್ರಾನ್ಸಿಸ್ ಬೈತಾನೆ. ಇವಾಗ ರಿಚಿಯನ್ನ ಟೇಬಲ್ ಮೇಲೆ ಮಲಗಿಸಾಯ್ತು. ನಮ್ಮ ಬೆರ್ಲಿನ್ ತುಂಬಾನೇ ಗಾಬರಿ ಆಗ್ತಾ ಇದ್ದಾರೆ, ಟೆನ್ಷನ್ ಆಗಿರ್ತಾ ಇದ್ದಾರೆ. ಏನ್ರಪ್ಪ, ನಾನೇ ಒಂದು ಚಿಕ್ಕ ಅಂಗಡಿಯನ್ನ ಇಟ್ಟು ರನ್ ಮಾಡ್ತಾ ಇದ್ದೀನಿ, ಈ ರೀತಿ ನನ್ನ ಅಂಗಡಿ ಒಳಗಡೆ ಮಾಡ್ತಾ ಇದೀರಲ್ಲ, ಏನ್ರಪ್ಪ ಇದೆಲ್ಲ ಅಂತ ಹೇಳ್ಬೇಕಾದ್ರೆ, ನೋಡು ನಾನು ಫಸ್ಟೇ ಹೇಳಿದ್ದೆ, ನಾನು ಹೇಳೋದನ್ನ ಮಾತ್ರನೇ ನೀನು ಮಾಡ್ಬೇಕು. ಈ ಸಮಯದಲ್ಲಿ ನಾವು ಹೊರಗಡೆ ಎಲ್ಲ ಹೋಗೋಕೆ ಆಗಲ್ಲ, ಸದ್ಯಕ್ಕೆ ನಿನ್ನ ಅಂಗಡಿನೇ ನಮಗೆ ಸೇಫ್. ಇವಾಗ ನಾನು ಇವನು ಈ ಬಾಕ್ಸ್ ಜೊತೆ ಹೊರಗಡೆ ಹೋದ್ರೆ ನಮ್ಮನ್ನ ಸಾಯಿಸೋದಕ್ಕೆ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಇವನನ್ನ ಸ್ವಲ್ಪ ಹೊತ್ತು ನೋಡ್ಕೋತಾ ಇರು, ನಾನು ಇವರ ತಂದೆಗೆ ಹೋಗಿ ಕಾಲ್ ಮಾಡಿ ಬರ್ತೀನಿ ಅಂತ ಹೇಳಿ ಹೊರಗಡೆ ಬಂದು ಅದೇ ತರ ಅವರ ತಂದೆಗೆ ಕಾಲ್ ಮಾಡಿ ನಡೆದಿದ್ದ ವಿಷಯ ಎಲ್ಲವನ್ನು ಹೇಳ್ತಾನೆ. ಬಾಸ್, ಕ್ಯಾಸೆಟ್ ಸೇಫ್ ಆಗಿ ಬಂದು ತಲುಪಾಯ್ತು, ಆದ್ರೆ ಅದನ್ನ ತಗೊಂಡು ನಾವು ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಆಪೋಸಿಟ್ ಟೀಮ್ ಆದ ಲಾ ಫೌಂಟೇನ್ ಗೆ ಹೇಗೆ ಗೊತ್ತಾಯ್ತು ಅಂತ ಗೊತ್ತಿಲ್ಲ. ಅವ್ರುಗಳು ಆ ಜಾಗಕ್ಕೆ ಬಂದ್ಬಿಟ್ರು, ಅವರಿಗೆ ಹೇಗೆ ಇನ್ಫಾರ್ಮೇಶನ್ ಗೊತ್ತಾಯ್ತು ಅಂತ ಗೊತ್ತಿಲ್ಲ. ನಮ್ಮ ಗ್ರೂಪ್ ಅಲ್ಲಿ ಯಾವುದೋ ಒಂದು ಬ್ಲಾಕ್ ಶಿಪ್ ಇರ್ತಾ ಇದೆ, ಅದನ್ನ ಮಾತ್ರ ನಾವು ಕಂಡುಹಿಡಿಯಲಿಲ್ಲ ಅಂದ್ರೆ ನಮ್ಮ ರಾಜ್ಯವನ್ನೇ ಟೋಟಲ್ ಆಗಿ ನಾಶ ಮಾಡಿ ಬಿಡ್ತಾರೆ. ಅದು ಮಾತ್ರ ಇಲ್ಲ, ರಿಚಿಗೆ ಬುಲೆಟ್ ಏಟು ಬಿದ್ದಿದೆ, ತುಂಬಾನೇ ಬ್ಲಡ್ ಲಾಸ್ ಆಗ್ತಾ ಇದೆ, ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಬಾಸ್, ಡಾಕ್ಟರ್ ಎಲ್ಲ ಬೇಕಾಗಿಲ್ಲ, ಇಷ್ಟೊತ್ತಲ್ಲಿ ನೀವು ಹೊರಗಡೆ ಹೋಗೋದು ಬೇಡ, ನೀವು ಅದೇ ಜಾಗದಲ್ಲಿ ಇರ್ತಾ ಇರಿ, ಏನಾದ್ರೂ ಫಸ್ಟ್ ಏಡ್ ಅನ್ನ ಮಾಡ್ತಾ ಇರಿ, ನಾನು ಆ ಜಾಗಕ್ಕೆ ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಫೋನ್ ಅನ್ನ ಕಟ್ ಮಾಡಿಬಿಟ್ಟು ಈ ಫ್ರಾನ್ಸಿಸ್ ನಮ್ಮ ಬೆರ್ಲಿನ್ ಅವರನ್ನೇ ಒಂಥರ ನೋಡ್ತಾ ಇರ್ತಾನೆ. ಯೋ ಅಜ್ಜ, ನಿನಗೆ ಸ್ಟಿಚ್ ಮಾಡೋಕೆ ಬರುತ್ತಲ್ವಾ, ಇವನ ಗಾಯಕ್ಕೆ ನೀನು ಸ್ಟಿಚ್ ಹಾಕು ಅಂತ ಹೇಳ್ಬೇಕಾದ್ರೆ, ಏನ್ ಹೇಳ್ತಾ ಇದ್ದೀರಾ ಫ್ರಾನ್ಸಿಸ್, ನಾನೊಬ್ಬ ಟೈಲರ್, ನಾನು ಬಟ್ಟೆ ಹೊಲಿಯೋನು, ನಾನೇನು ಡಾಕ್ಟರ್ ಇಲ್ಲ ಅಂತ ಹೇಳ್ಬೇಕಾದ್ರೆ, ಇಲ್ಲಿ ನೋಡು ಅಜ್ಜ, ನಾನು ಫಸ್ಟ್ ಇಂದ ಒಂದೇ ವಿಷಯವನ್ನ ಹೇಳ್ತಾ ಇರೋದು, ನಾನು ಹೇಳೋದನ್ನ ಮಾತ್ರನೇ ಮಾಡ್ಬೇಕು, ಇಲ್ಲ ನಿನ್ನನ್ನು ಕೊಂದು ಬಿಡ್ತೀನಿ, ಸ್ಟಿಚ್ ಮಾಡಲೇ ಅಂತ ಹೇಳ್ಬೇಕಾದ್ರೆ ಬೇರೆ ದಾರಿನೇ ಇಲ್ಲದೆ, ಅಯ್ಯೋಯ್ಯೋ ಇವ್ರಗಳ ಹತ್ರ ಬೇರೆ ಬಂದು ಸಿಗೋಕೋಬಿಟ್ಟಿದೀವಲ್ಲ ಅಂತ ಸ್ಟಿಚಸ್ ಅನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ. ಅವನು ನೋವಲ್ಲಿ ಕಿರ್ಚ್ಕೋತಾನೆ, ಒದ್ದಾಡ್ತಾನೆ, ಆದ್ರೆ ಹಾಕಿ ಪ್ರೆಸ್ ಮಾಡಿ ಅಂಕ್ ಹಿಡ್ಕೊಂಡು ಸ್ಟಿಚಸ್ ಅನ್ನ ಹಾಕ್ಬೇಕಾದ್ರೆ ಅಷ್ಟೇ ಅವನು ನೋವಿನಲ್ಲಿ ಹಾಗೆ ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ. ಇವಾಗ ನಮ್ಮ ಬೆರ್ಲಿನ್ ಹ್ಯಾಂಡ್ ವಾಶ್ ಮಾಡಿ ಬರ್ತಾರೆ, ತುಂಬಾನೇ ಗಾಬರಿಯಾಗಿರ್ತಾ ಇದ್ದಾರೆ. ಯಾಕೆ ಅಂದ್ರೆ ಏನೋ ಅವರಿಗೆ ತಪ್ಪಾಗಿ ಫೀಲ್ ಆಗ್ತಾ ಇದೆ, ಏನೋ ಒಂದು ದೊಡ್ಡದಾಗಿ ನಡೀತಾ ಇದೆ, ಅದ್ರ ಮಧ್ಯದಲ್ಲಿ ನಾವೇ ಸಿಗಾಕೋತಾ ಇದೀವಿ, ಖಂಡಿತ ಇವತ್ತು ಏನೋ ನಡೆದೇ ನಡೆಯುತ್ತೆ ಅಂತ ಕನ್ಫ್ಯೂಸ್ ಆಗಿ ಹಾಗೆ ಹೊರಗಡೆ ಬಂದು ನೋಡ್ಬೇಕಾದ್ರೆ ಈ ಫ್ರಾನ್ಸಿಸ್ ಕೈಯಲ್ಲಿ ಒಂದು ಸೂಟ್ ಕೇಸ್ ಅನ್ನ ಮಡಗಿದ್ದ ಅಲ್ವಾ, ಅದನ್ನ ಓಪನ್ ಮಾಡಿ ನೋಡ್ತಾ ಇರ್ತಾನೆ. ಅದರಲ್ಲಿ ಹಳೆಯ ಟೇಪ್ ಕ್ಯಾಸೆಟ್ ಇರ್ತಾ ಇದೆ, ಅದನ್ನೇ ತಗೊಂಡು ನೋಡ್ತಾ ಇರ್ತಾನೆ. ಇವಾಗ ಅದನ್ನ ನೋಡ್ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ಆವಾಗ ಬೆರ್ಲಿನ್, ಸರ್ ಫ್ರಾನ್ಸಿಸ್ ಸರ್ ಎಲ್ಲಿಗೆ ಹೋಗ್ತಾ ಇದ್ದೀರಾ, ನಾನು ಹೇಳ್ತಾ ಇದ್ದೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ, ನಾನು ಬದುಕೋದಕ್ಕಾಗಿ ಜೀವನ ಮಾಡೋದಕ್ಕಾಗಿ ಈ ಅಂಗಡಿಯನ್ನ ಮಡಗಿರೋದು, ಆದ್ರೆ ಇದರಲ್ಲಿ ನೀವು ತುಂಬಾ ಇಲ್ಲಿಗಲ್ ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ರಿ, ಇಲ್ಲಿಯವರೆಗೂ ನಾನು ಒಂದು ಮಾತು ಕೇಳಿರ್ತೀನಿ, ಅದ್ರ ಬಗ್ಗೆ ಏನಾದ್ರೂ ಹೇಳಿರ್ತೀನ, ಆದ್ರೆ ಇವಾಗ ನನಗೇನು ತಪ್ಪಾಗಿ ಫೀಲ್ ಆಗ್ತಾ ಇದೆ, ನನಗೆ ಬೇಕಾಗಿರೋದೆಲ್ಲ ನೆಮ್ಮದಿಯಾದ ಲೈಫ್, ನನ್ನನ್ನ ಬಿಟ್ಬಿಡಿ, ನನ್ನ ಅಂಗಡಿಯನ್ನ ಬಿಟ್ಬಿಡಿ ಅಂತ ಹೇಳ್ಬೇಕಾದ್ರೆ ಆವಾಗ ಫ್ರಾನ್ಸಿಸ್, ಇದ್ರ ಮೇಲೆ ಬೆರ್ಲಿನ್ ನೀವು ಒಂಟಿ ಅಲ್ಲ, ಅಲೋನ್ ಅಲ್ಲ, ಇನ್ ಮುಂದೆ ನೀವು ನಮ್ಮ ಕುಟುಂಬಕ್ಕೆ ಸೇರಿದವರು, ನಮ್ಮ ಗ್ಯಾಂಗ್ಸ್ಟರ್ ಗ್ರೂಪ್ ಅಲ್ಲಿ ನೀವು ಒಂದು ಮೆಂಬರ್, ಸರಿ ಕೇಳು ಇದ್ರ ಒಳಗಡೆ ಏನಿದೆ ಅನ್ನೋದನ್ನ ನೀನು ತಿಳ್ಕೋಬೇಕು ಅಲ್ವಾ, ಇಲ್ಲ ಇಲ್ಲ ನನಗೇನು ಬೇಕಾಗಿಲ್ಲ, ಪರವಾಗಿಲ್ಲ, ಆವಾಗ್ಲೂ ನಾನು ಹೇಳ್ತೀನಿ, ನಮ್ಮನ್ನ ಸಿಗಾಕ್ಸ್ಬೇಕು ಅಂತ ಒಂದು ರ್ಯಾಟ್ ಸುತ್ತಾಡ್ತಾ ಇದೆಯಂತೆ, ಆ ರ್ಯಾಟ್ ಏನ್ ಮಾಡಿದಾನೆ ಅಂದ್ರೆ ನಾವು ಎಲ್ಲೆಲ್ಲೆಲ್ಲ ಬಿಸ್ನೆಸ್ ಮಾಡ್ತೀವೋ ಆ ಜಾಗಕ್ಕೆಲ್ಲ ಹೋಗಿ ಬಗ್ಗನ್ನ ಮಡಗಿದ್ದಾನೆ, ಅದ್ರ ಮುಖಾಂತರ ರೆಕಾರ್ಡ್ ಮಾಡಿದ ಒಂದು ಎವಿಡೆನ್ಸ್ ಈ ಕ್ಯಾಸೆಟ್, ಆದ್ರೆ ಪಾಪ
ರ್ಯಾಟಿಗೆ ಗೊತ್ತಿಲ್ಲ ದೊಡ್ಡ ದೊಡ್ಡ ಜಾಗದಲ್ಲಿ ಕೂಡ ನಮಗೆ ಬೇಕಾದವರು ಇರ್ತಾ ಇದ್ದಾರೆ ಅಂತ. ಆ ಜಾಗದಿಂದ ಕ್ಯಾಸೆಟ್ ಅನ್ನ ಕಾಪಿ ಮಾಡಿ ಹೇಗೋ ನಮಗೆ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಆ ಕ್ಯಾಸೆಟ್ ಆ ಜಾಗದಲ್ಲಿ ಇರ್ತಾ ಇದೆ. ಆ ಪ್ರಾಬ್ಲಮ್ ಇಂದ ಹೇಗೆ ತಪ್ಪಿಸ್ಕೋಬೇಕು ಅನ್ನೋದು ನಮಗೆ ಗೊತ್ತು. ಬಟ್ ಆದ್ರೆ ಆ ರ್ಯಾಟ್ ಯಾರು ಅನ್ನೋದನ್ನ ನಾವು ಕಂಡುಹಿಡಿಬೇಕು ಅಲ್ವಾ? ಅದಕ್ಕಾಗಿ ಆ ದೊಡ್ಡ ಜಾಗ ಈ ಕ್ಯಾಸೆಟ್ ಅನ್ನ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಇದನ್ನ ಮಾತ್ರ ನಾವು ಪ್ಲೇ ಮಾಡಿ ಕೇಳ್ಬಿಟ್ರೆ ಆ ಜಾಗ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಆ ರ್ಯಾಟ್ ಯಾರು ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಅದನ್ನ ಪ್ಲೇ ಮಾಡಿ ಕೇಳೋಣ ಅಂತಾನೆ ನಾನು ರಿಚಿನು ಹೋಗಿದ್ದು. ಆದ್ರೆ ನಮಗೆ ಅಂತ ಆಪೋಸಿಟ್ ಅಲ್ಲಿ ಒಂದು ಗ್ಯಾಂಗ್ ಇರ್ತಾ ಇದಾರಲ್ಲ, ಲಾ ಫೌಂಟೇನ್ ಗ್ಯಾಂಗ್, ಅವ್ರುಗಳು ಆ ಜಾಗಕ್ಕೆ ಬಂದ್ಬಿಟ್ರು. ಈ ಕ್ಯಾಸೆಟ್ ಇರ್ತಾ ಇರೋದನ್ನ ತಿಳ್ಕೊಬಿಟ್ಟು ಅವ್ರುಗಳಿಗೆ ಈ ಕ್ಯಾಸೆಟ್ ಬೇಕಾಗಿದೆ, ಆವಾಗ್ಲೇ ನಮ್ಮನ್ನ ಸಿಗಾಕ್ಸಬಹುದಲ್ವಾ? ಆದ್ರಿಂದ ಆ ಜಾಗದಲ್ಲೇ ದೊಡ್ಡ ಕ್ಲಾಶ್ ಆಗಿ ನಾವು ಇಲ್ಲಿಗೆ ಬಂದಿದ್ದು. ಇದೇನೇ ಇವಾಗ ಸದ್ಯಕ್ಕೆ ನಮಗೆ ಸೇಫ್ ಆದ ಜಾಗ. ಇವಾಗ ನಾನು ಹೊರಗಡೆ ಹೋಗ್ತೀನಿ. ನಾನು ಇಲ್ಲಾಂದ್ರೆ ನಮ್ಮ ಬಾಸ್ ಬಂದ್ರೆ ಮಾತ್ರನೇ ಈ ಪೆಟ್ಟಿಗೆ ಕೈಯನ್ನ ಮಡಗಬೇಕು. ಅದನ್ನ ಬಿಟ್ಟು ಬೇರೆ ಯಾರು ಮುಟ್ಟಬಾರ್ದು. ಪೊಲೀಸ್ ಬಂದ್ರೆ ಸಾಯಿಸೋ, ಬೇರೆ ಯಾರಾದ್ರೂ ಬಂದ್ರೆ ಅಯ್ಯೋ ನಿನ್ನ ಸಾಯಿಸೋ. ನಾನು ರಿಟರ್ನ್ ಬರ್ಬೇಕಾದ್ರೆ ಮಾತ್ರ ಆ ಕ್ಯಾಸೆಟ್ ಇರ್ಲಿಲ್ಲ ಅಂದ್ರೆ ನಾನು ನಿನ್ನನ್ನ ಕೊಂದು ಬಿಡ್ತೀನಿ ಅಂತ ಹೇಳಿ ಹೆದರ್ಸ್ಬಿಟ್ಟು ಹೋಗ್ತಾನೆ ಫ್ರಾನ್ಸಿಸ್. ನಮ್ಮ ಬೆರ್ಲಿನ್ಗೆ ನಡ್ಗೋಗ್ಬಿಡ್ತಾರೆ. ಏನ್ ಮಾಡೋದು ಅಂತಾನೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಸಿಗರೇಟ್ ಅನ್ನ ಕಚ್ಚಿಸ್ಬಿಟ್ಟು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ಇವರು ಸ್ಟಿಚ್ ಮಾಡ್ತಾ ಇದ್ದ ಕೋಟ್ ಮೇಲೆ ಸ್ವಲ್ಪ ಬ್ಲಡ್ ಆಗ್ಬಿಟ್ಟಿದೆ. ಸೊ ಅದನ್ನೆಲ್ಲ ನೈಸ್ ಆಗಿ ಕಟ್ ಮಾಡಿ ಮತ್ತೆ ಅದನ್ನ ರೀಸ್ಟಿಚ್ ಮಾಡ್ತಾ ಇರ್ತಾರೆ. ಆವಾಗ ರಿಚಿ ಎಚ್ಚರಿಯಾಗಿ ಹೊರಗಡೆ ಬರ್ತಾನೆ. ಏನಪ್ಪ ರಿಚಿ, ಪರವಾಗಿಲ್ವಾ, ಇವಾಗ ಆರಾಮಾಗಿದ್ಯಾ ಅಂತ ಬೆರ್ಲಿನ್ ಕೇಳ್ಬೇಕಾದ್ರೆ ಎಲ್ಲ ನಿಮ್ಮ ದಯೆಯಿಂದ ನಾನು ತಪ್ಪಿಸ್ಕೊಂಡೆ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಇವಾಗ ಪರವಾಗಿಲ್ಲ ಹುಡುಗ ಸ್ವಲ್ಪ ಬ್ರಿಸ್ಕ್ ಆಗೇ ಇರ್ತಾ ಇದ್ದಾನೆ. ಬಾಬಾ ಫಸ್ಟ್ ಕೂತ್ಕೋ ಅಂತ ಹುಡುಗನನ್ನ ಕೂರಿಸ್ಬಿಟ್ಟು ಫಸ್ಟ್ ನೀರನ್ನ ಕೊಡ್ತಾರೆ. ಹಾಗೆ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಆವಾಗ ರಿಚಿ, ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ನಿಮ್ಮ ಬಗ್ಗೆ ಜಾಸ್ತಿ ಹೇಳಿದ್ದಾರೆ, ತುಂಬಾನೇ ಹೇಳ್ತಾ ಇದ್ರು. ಈ ಊರಿಗೆ ಒಬ್ಬರು ಕೋಟ್ ಅನ್ನ ಸ್ಟಿಚ್ ಮಾಡೋರು ಬಂದಿದ್ದಾರೆ, ಏನ್ ಸೂಪರ್ ಆಗಿ ಇರ್ತಾ ಇದೆ ಗೊತ್ತಾ ಅವರ ಕೆಲ್ಸ ಅಂತ ಎಷ್ಟು ಹೆಮ್ಮೆಯಿಂದ ಹೇಳ್ತಾ ಇರ್ತಾರೆ ಗೊತ್ತಾ. ಸರಿ ಓಕೆ, ನೀವು ಏನಕ್ಕೆ ಇಂಗ್ಲೆಂಡ್ ಇಂದ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಬೆರ್ಲಿನ, ಅಯ್ಯೋ ಆ ಕಥೆಯನ್ನ ಏನಕ್ಕಪ್ಪ ಕೇಳ್ತೀಯಾ, ಆ ಇಂಗ್ಲೆಂಡ್ ಅಲ್ಲಿ ಒಂದು ವಾರ್ ಬಂತು ಕಣಪ್ಪ, ಆ ವಾರ್ ಅಲ್ಲಿ ನಾನು ಸ್ವಲ್ಪ ಡ್ಯಾಮೇಜ್ ಆದೆ, ಆದ್ರಿಂದ ನಾನು ಈ ಊರಿಗೆ ಬಂದ್ಬಿಟ್ಟೆ ಅಂತ ಹೇಳ್ಬೇಕಾದ್ರೆ, ಏನು ವಾರ, ಆ ಜಾಗದಲ್ಲ, ಆ ಊರಲ್ಲ, ಅಲ್ಲಿ ಏನು ವಾರು ಅಂತ ಕೇಳ್ಬೇಕಾದ್ರೆ, ಬ್ಲೂ ಜೀನ್ಸ್ ವಾರು ಅನ್ನೋ ತರ ಹೇಳ್ತಾರೆ. ಅದಕ್ಕೆ ಏನೋ ಬ್ಲೂ ಜೀನ್ಸ್ ವಾರ, ಹೌದು ಕಣಪ್ಪ, ಅಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಮುಗ್ದಿದ್ದ ತಕ್ಷಣ ಯಾರುವೆ ಬಂದು ಕೋಟ್ ಅನ್ನ ಸ್ಟಿಚ್ ಮಾಡ್ಕೋತಾ ಇರ್ಲಿಲ್ಲ, ಯಾರ ಹತ್ರನೂ ಹಣ ಇರ್ಲಿಲ್ಲ, ಕೋಟ್ ಅನ್ನ ಸ್ಟಿಚ್ ಮಾಡಿ ಹಾಕಿಸ್ಕೊಳ್ಳೋ ಅಷ್ಟು ಸಾಹುಕಾರರೇ ಇರ್ಲಿಲ್ಲ. ಅದೇ ಸಮಯದಲ್ಲಿ ಕರೆಕ್ಟ್ ಆಗಿ ಈ ಜೀನ್ಸ್ ಅನ್ನ ಬೇರೆ ಇಂಟ್ರೋ ಕೊಟ್ಬಿಟ್ರು, ಎಲ್ಲರೂ ಜೀನ್ಸ್ ಅನ್ನ ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆ ಜಾಗದಲ್ಲಿ ನನಗೆ ಕೆಲ್ಸನೇ ಇರ್ಲಿಲ್ಲ, ಬಿಸ್ನೆಸ್ ನಡೀಲಿಲ್ಲ. ಆಮೇಲೇನೆ ಕಣಪ್ಪ ನಾನು ಇಲ್ಲಿಗೆ ಬಂದಿದ್ದು. ಸರಿ ರಿಚಿ, ನಾನು ನಿನಗೆ ಒಂದು ವಿಷಯವನ್ನ ಹೇಳಲ್ಲ, ಅದನ್ನ ಹೇಳಿದ್ರೆ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತ ಎಳಿಬೇಕಾದ್ರೆ, ಏನು ಪರವಾಗಿಲ್ಲ ಹೇಳಿ ಅಂತ ರಿಚಿ ಹೇಳ್ತಾನೆ. ಹೇಳ್ಬಹುದು, ಅದನ್ನ ನಿನ್ನ ಹತ್ರ ಹೇಳ್ಬೋದಾ ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ. ಏನು ಅಜ್ಜ ದೊಡ್ಡದಾಗಿ ಹೇಳ್ತಾ ಇದ್ದೀರಾ, ಭಯಂಕರವಾಗಿದೆ, ಹೇಳಿ ಪರವಾಗಿಲ್ಲ. ಏನಿಲ್ಲ ರಿಚಿ, ಒಂದು ರ್ಯಾಟ್ ಅನ್ನ ಹುಡುಕ್ತಾ ಇದ್ದೀರಲ್ವಾ, ನಿಮ್ಮ ಸೀಕ್ರೆಟ್ಸ್ ಅನ್ನ ಹೊರಗಡೆ ಸ್ಪ್ರೆಡ್ ಮಾಡ್ತಾ ಇರುವ ರ್ಯಾಟ್, ಅದನ್ನ ನಿಮ್ಮ ಕೈಯಲ್ಲಿ ಕಂಡುಹಿಡಿಯೋದಕ್ಕೆ ಆಗಲ್ಲ ಅಂತ ಹೇಳ್ಬೇಕಾದ್ರೆ ಹಾಗೆ ಬೀಜಂ ರೈಸ್ ಆಗುತ್ತೆ. ಯಾಕೆಂದ್ರೆ ನಿನ್ನ ಮುಂದೆನೆ ಆ ರ್ಯಾಟ್ ಕೂತಿದೆ ಅನ್ನೋ ತರ ಹೇಳ್ತಾರೆ ಅಂತ ಹೇಳ್ಬೇಕಾದ್ರೆ ಹೇಗಿರುತ್ತೆ ಈ ಸೀನ್. ಹೀರೋ ಮುಖವನ್ನ ನೋಡಿ ಹಾಗೆ ಗುರಾಯಿಸಿ ನೋಡ್ಬಿಟ್ಟು ಹಾಗೆ ನಗೋಡೋದಕ್ಕೆ ಶುರು ಮಾಡ್ತಾನೆ. ಇವ್ರು ನಗಾಡ್ತಾರೆ. ಏನಪ್ಪ ತಾತ, ಸರಿಯಾದ ಕಾಮಿಡಿ ಅಜ್ಜ ನೀನು, ನನ್ನನ್ನೇ ಒಂದು ಸೆಕೆಂಡ್ ಗಾಬರಿ ಪಡಿಸ್ಬಿಟ್ರಲ್ಲ ಅಂತ ಹೇಳ್ಬೇಕಾದ್ರೆ, ಹೌದು ತಮ್ಮ, ನಿಮಗೆ ಬುಲೆಟ್ ಏಟು ಬಿದ್ದಿದೆ, ಒಂದು ಗಾಯಕ್ಕೆ ನಗುಗಿಂತ ಒಳ್ಳೆ ಮೆಡಿಸಿನ್ ಬೇರೆ ಯಾವುದು ಇರಲ್ಲ ಕಣಪ್ಪ, ಅದಕ್ಕೆ ಇದನ್ನ ನಾನು ಟ್ರೈ ಮಾಡಿದೆ ಅಂತ ಹೇಳ್ತಾರೆ ಬೆರ್ಲಿನ್. ಮೂವಿ ನೋಡ್ತಾ ಇದ್ದ ನಮಗೇನೆ ಒಂದ್ ರೀತಿ ಬೇಜಾರಾಗ್ಬಿಡುತ್ತೆ ಈ ಮೂಮೆಂಟ್. ಇವಾಗ ಬೆರ್ಲಿನ್, ಯಾಕೆ ಆ ರ್ಯಾಟು ನಾನಾಗಿರ್ಬಾರ್ದ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ರಿಚಿ, ಅಯ್ಯೋ ಸುಮ್ನಿರಿ ಅಜ್ಜ, ಸುಮ್ನೆ ಕಾಮಿಡಿ ಮಾಡ್ತಾ ಇರ್ಬೇಡಿ, ನೀವೇ ಒಂದು ಸಿಂಪಲ್ ಆದ ಟೈಲರ್ ಅಂತ ಹೇಳ್ಬೇಕಾದ್ರೆ, ಏನಪ್ಪ ನನ್ನನ್ನ ಆ ರೀತಿ ಎಲ್ಲ ಹೇಳ್ಬೇಡ ಟೈಲರ್ ಅಂತ, ನನ್ನನ್ನ ಏನನ್ನ ಬೇಕಾದ್ರೂ ಹೇಳ್ಕೊ, ಟೈಲರ್ ಮಾತ್ರ ಹೇಳ್ಬೇಡ. ಯಾಕೆ ಅಂತ ಕೇಳಿದ್ರೆ ಅದನ್ನೇ ಫಸ್ಟ್ ಇಂದ ಹೇಳ್ತಾರೆ, ಯಾರು ಬೇಕಾದ್ರೆ ಸೂಜಿ ದಾರ ಇದ್ರೆ ಬಟ್ಟೆಯನ್ನ ಸ್ಟಿಚ್ ಮಾಡಿ ಬಿಡ್ಬೋದಂತೆ, ಆದ್ರೆ ಒಂದು ಕಟ್ಟರ್ ಆಗಿ ಆಗೋದಕ್ಕೆ ಚಾನ್ಸೇ ಇಲ್ಲ. ಇದಕ್ಕಾಗಿ ಒಂದು ದೊಡ್ಡ ಗ್ರೇಟ್ ಕಟಿಂಗ್ ಮಾಸ್ಟರ್ ಹತ್ರ 10 ವರ್ಷ ಟ್ರೈನಿಂಗ್ ತಗೊಂಡಿದ್ದೀನಿ ಅಂತ ಹೇಳ್ತಾನೆ ಇರ್ಬೇಕಾದ್ರೆ, ಏನೋ ಒಂದು, ಆದ್ರೆ ನೀವು ರ್ಯಾಟ್ ಇಲ್ಲ ಅಂತ ರಿಚಿ ಹೇಳ್ಬೇಕಾದ್ರೆ, ಹೌದು ಕಣಪ್ಪ ಅದು ನಿಜಾನೇ, ಆದ್ರೂ ಯಾರು ಆ ರ್ಯಾಟ್ ಆಗಿರ್ಬಹುದು, ಈ ರ್ಯಾಟ್ ಬಗ್ಗೆ ಎಲ್ಲ ಫ್ರಾನ್ಸಿಸೇ ಕಣಪ್ಪ ನನಗೆ ಹೇಳಿದ್ದು, ಅವನೇ ಕ್ಯಾಸೆಟ್ ಅನ್ನು ನೋಡ್ತಾ ಇದ್ದ ಅಂತ ಹೇಳ್ಬೇಕಾದ್ರೆ, ಏನು ಫ್ರಾನ್ಸಿಸ್, ಹೌದು ಕಣಪ್ಪ ಅವನೇ ಅಂತ ಹೇಳ್ಬಿಟ್ಟು ಇವಾಗ ಬೆರ್ಲಿನ್ ಅವರ ಮಾತಿನ ಶೈಲಿನೇ ಚೇಂಜ್ ಆಗುತ್ತೆ. ಆ ಕ್ಯಾಸೆಟ್ ಮೇಲ್ಗಡೆ ಅವನಿಗೆ ಏನಕ್ಕೆ ಅಷ್ಟೊಂದು ಕ್ಯೂರಿಯಾಸಿಟಿ ಅನ್ನೋದು ನನಗೆ ಗೊತ್ತಿಲ್ಲ ಕಣಪ್ಪ. ಹೌದು, ಎಷ್ಟು ಜನ ಶೂಟ್ ಮಾಡಿದ್ದು, ನಿನ್ನ ಮೇಲೆ ಮಾತ್ರನೇ ಬುಲೆಟ್ ಏಟು ಬಿದ್ದಿದ್ದ, ಈ ತರ ಎಲ್ಲ ಇವನ ಹತ್ರ ಕೇಳ್ತಾ ಇದ್ದಾರೆ. ಇದನ್ನೆಲ್ಲ ಕೇಳುವ ರಿಚಿ ಅವನ ಒಳಗಡೆ ಕನ್ಫ್ಯೂಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ತರ ಸ್ವಲ್ಪ ಹೊತ್ತಲ್ಲಿ ಫ್ರಾನ್ಸಿಸ್ ಆ ಜಾಗಕ್ಕೆ ಬರ್ತಾನೆ. ಅವನ ಹತ್ರ ಬೆರ್ಲಿನ್ ಹೋಗಿ, ಇಲ್ಲಿ ನೋಡು, ಇವಾಗ ಅವನು ಕಂಡ್ಬಿಟ್ಟು ಎಚ್ಚರ ಆಗ್ಬಿಟ್ಟಿದ್ದಾನೆ, ತುಂಬಾನೇ ಬ್ಲಡ್ ಲಾಸ್ ಆಗಿರೋದ್ರಿಂದ ಸ್ವಲ್ಪ ಒಂದ್ ರೀತಿ ಇರಿಟೇಷನ್ ಅಲ್ಲಿ ಇರ್ತಾ ಇದ್ದಾನೆ, ನಿನ್ ಮೇಲೇನೆ ಕೋಪದಲ್ಲಿ ಇರ್ತಾ ಇದ್ದಾನೆ, ಅವನಿಗೆ ಯಾಕೋ ನೀನೇನೆ ಆ ರ್ಯಾಟ್ ಆಗಿರ್ಬೋದು ಅಂತ ಡೌಟ್ ಆಗಿರ್ತಾ ಇದೆ, ಅದ್ರ ಬಗ್ಗೆನೆ ನನ್ನ ಹತ್ರ ಮಾತಾಡ್ತಾ ಇದ್ದ, ಚಿಕ್ಕ ಹುಡುಗ ಕಣಪ್ಪ, ಸ್ವಲ್ಪ ನೀನು ತಾಳ್ಮೆಯಿಂದ ಡೀಲ್ ಮಾಡು ಅಂತ ಇವನಿಗೆ ಹೇಳಿ ಕಳಿಸ್ತಾರೆ. ನಮ್ಮ ಬೆರ್ಲಿನ್ಗೆ ಗೊತ್ತಾಗ್ಬಿಟ್ಟಿದೆ ಈ ಜಾಗದಲ್ಲಿ ಏನೋ ಒಂದು ದೊಡ್ಡ ಕತೆ ನಡೆಯಲಿದೆ ಅಂತ, ಅದ್ರಲ್ಲಿ ಖಂಡಿತ ಇವರು ಸಿಗಾಕೋತಾರೆ ಅಂತ. ಸೊ ಇವರನ್ನು ಇವರ ಅಂಗಡಿಯನ್ನು ಕಾಪಾಡ್ಕೊಳ್ಳೋದಕ್ಕಾಗಿ ಈ ರೀತಿ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವಾಗ ಅದೇ ತರ ಫ್ರಾನ್ಸಿಸ್ ಒಳಗಡೆ ಬರ್ಬೇಕಾದ್ರೆ ಆಲ್ರೆಡಿ ರಿಚಿ ಅಲ್ಲಿ ನಿಂತು ಆ ಬಾಕ್ಸ್ ಅನ್ನೇ ನೋಡ್ತಾ ಇರ್ತಾನೆ, ಅಂದ್ರೆ ಆ ಪೆಟ್ಟಿಗೆಯನ್ನ. ಹೇ ರಿಚಿ ಹೇಗಿದ್ಯಾ? ಹಾ ಪರವಾಗಿಲ್ಲ, ಬೆರ್ಲಿನ್ ಅವರ ಪುಣ್ಯ
ಸಮಯದಲ್ಲಿ ಚೆನ್ನಾಗೇ ಇದ್ದೀನಿ. ಸರಿ, ನೀನು ಎಲ್ಲಿಗೆ ಹೋಗಿದ್ದು ಬರ್ತಾ ಇದೆಯಾ? ಈ ಕ್ಯಾಸೆಟ್ ಅನ್ನ ಪ್ಲೇ ಮಾಡ್ಬೇಕಲ್ಲ, ಅದಕ್ಕಾದ ಎಕ್ವಿಪ್ಮೆಂಟ್ ಅನ್ನ ಹುಡುಕಿ ಹೋಗಿದ್ದೆ. ಹೌದಾ ಅಂತ ಡೈರೆಕ್ಟ್ ಹತ್ರ ಹೋಗಿ ನಿನ್ನ ಹತ್ರ ಒಂದು ಕ್ವೆಶ್ಚನ್ ಅನ್ನ ಕೇಳಲ್ಲ. ಆ ಆಪೋಸಿಟ್ ಗ್ಯಾಂಗ್ ಅವರು ನಮ್ಮನ್ನ ನೋಡಿ ಶೂಟ್ ಮಾಡಿದ್ರಲ್ವಾ, ಯಾಕೆ ನಿನ್ನ ಮೇಲೆ ಮಾತ್ರ ಒಂದು ಬುಲೆಟ್ ಕೂಡ ಬಿದ್ದಿಲ್ಲ ಅಂತ ಕೇಳ್ಬೇಕಾದ್ರೆ, ಏನು ಈ ರೀತಿ ಮಾತಾಡ್ತಾ ಇದೀಯಾ? ಏನನ್ನ ಮಾತಾಡ್ತಾ ಇದ್ದೀನಿ, ನನಗೆ ಗೊತ್ತು ಕಣೋ, ನೀನೇ ಆ ರ್ಯಾಟ್. ನನ್ನನ್ನು ನನ್ನ ತಂದೆಯನ್ನು ಶೂಟ್ ಮಾಡಿ ಕೊಂದ್ಬಿಟ್ಟು ಆ ಜಾಗಕ್ಕೆ ನೀನು ಬರ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ ಅಲ್ವಾ? ನೋಡು ರಿಚಿ, ಈ ರೀತಿ ಎಲ್ಲ ನನ್ನ ಹತ್ರ ಮಾತಾಡ್ಬೇಡ ಅಂತ ಹೇಳ್ಬೇಕಾದ್ರೆ, ನಾನು ಇವಾಗ ಹೊರಗಡೆ ಹೋಗ್ಲೇಬೇಕು ಅಂತ ರಿಚಿ ಹೊರಡ್ತಾನೆ. ಎಲ್ಲಿಗೆ ಹೋಗ್ತಾ ಇದೀಯಾ? ಕ್ಯಾಸೆಟ್ ಅನ್ನ ತಗೊಂಡು ಹೋಗ್ತಾ ಇದ್ದೀನಿ, ಇದಕ್ಕಾದ ಎಕ್ವಿಪ್ಮೆಂಟ್ ಅನ್ನ ತಗೊಂಡು ಪ್ಲೇ ಮಾಡಿ ಕೇಳ್ತೀನಿ. ಹಾಗಾದ್ರೆ ಬಾ, ಇಬ್ಬರು ಹೋಗೋಣ ಅಂತ ಹೇಳ್ಬೇಕಾದ್ರೆ, ಇಲ್ಲಿ ನೋಡು ರಿಚಿ, ನಿನಗೆ ಪೆಟ್ಟು ಬಿದ್ದಿದೆ. ತಂದೆ ಇಲ್ಲಿಗೇನೆ ಬರ್ತಾ ಇದ್ದಾರೆ ತಾನೆ? ಹಾಗಾದ್ರೆ ಮೂವರು ಸೇರಿ ಹೋಗಿ ಕ್ಯಾಸೆಟ್ ಅನ್ನ ಪ್ಲೇ ಮಾಡಿ ಕೇಳೋಣ ಅಂತ ಹೇಳ್ಬೇಕಾದ್ರೆ, ಇಲ್ಲ, ಲೇಟ್ ಆಗೋ ಒಂದೊಂದು ಸೆಕೆಂಡ್, ಒಂದೊಂದು ನಿಮಿಷನು ನಿಮ್ಮ ತಂದೆಯ ಜೀವಕ್ಕೆ ಅಪಾಯ. ನಾವು ಆ ರ್ಯಾಟ್ ಅನ್ನ ಕಂಡು ಹಿಡಿಲೇಬೇಕು ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ರಿಚಿ, ಲವ್, ಆ ರ್ಯಾಟೆ ನೀನ್ ತಾನೆ, ಆ ಬಾಕ್ಸ್ ಅನ್ನ ಕೊಡು ಅಂತ ಇಬ್ಬರು ಜಗಳ ಮಾಡ್ಕೋತಾರೆ. ಇವಾಗ ಆ ಬಾಕ್ಸ್ ಕೆಳಗಡೆ ಬಿದ್ದು ಓಪನ್ ಆಗುತ್ತೆ. ನೋಡಿದ್ರೆ ಅದ್ರ ಒಳಗಡೆ ಏನು ಇರ್ತಾ ಇಲ್ಲ. ಎಲ್ಲರೂ ಶಾಕ್ ಆಗಿ ಹೋಗ್ತಾರೆ. ಫಟ್ ಅಂತ ರಿಚಿ ಗನ್ನನ್ನ ತೆಗೆದು ಫ್ರಾನ್ಸಿಸ್ ಅನ್ನ ಪಾಯಿಂಟ್ ಮಾಡಿ, ಎಲ್ಲೋ ಆ ಕ್ಯಾಸೆಟ್, ನೀನೇ ಈ ಜಾಗದಲ್ಲಿ ಇರ್ತಾ ಇದ್ದಿದ್ದು, ಮರ್ಯಾದೆಯಾಗಿ ಹೇಳ್ಬಿಡು ಆ ಕ್ಯಾಸೆಟ್ ಎಲ್ಲಿ ಅಂತ ಕೇಳ್ಬೇಕಾದ್ರೆ, ಇಬ್ಬರು ಗನ್ನಲ್ಲಿ ಪಾಯಿಂಟ್ ಮಾಡಿ ಚೇಂಜ್ ಮಾಡಿ ಫೈಟ್ ಮಾಡ್ಕೋತಾರೆ. ಕ್ಯಾಸೆಟ್ ಎಲ್ಲಿ ಅಂತ ಕೇಳ್ಕೊಂಡು ಫೈಟ್ ಮಾಡ್ಕೋತಾರೆ. ಆವಾಗ ಬೆರ್ಲಿನ್ ಸ್ವಲ್ಪ ಹೆದರ್ಕೋತಾರೆ. ಹಾಗೆ ಹಿಂದೆ ಹೋಗಿ ಯಾವ್ದ್ರ ಮೇಲೇನೋ ಡ್ಯಾಶ್ ಮಾಡಿ ಬಿಡ್ತಾರೆ. ಅದು ಟಾಯ್ ಅಂತ ಸೌಂಡ್ ಆಗ್ಬಿಡುತ್ತೆ. ಅದರಲ್ಲಿ ಟೆನ್ಷನ್ ಆದ ರಿಚಿ ಎಲ್ಲೋ ಪಾಯಿಂಟ್ ಮಾಡಿ ಶೂಟ್ ಮಾಡಿ ಬಿಡ್ಬೇಕಾದ್ರೆ, ಆದ್ರೆ ಫ್ರಾನ್ಸಿಸ್ ಕರೆಕ್ಟ್ ಆಗಿ ರಿಚಿ ಶೂಟ್ ಮಾಡಿ ಬಿಡ್ತಾವನೆ. ಅಷ್ಟೇ, ರಿಚಿ ಕಥೆಯನ್ನೇ ಮುಗಿಸ್ಬಿಟ್ಟ. ಅವರ ಬಾಸ್ ಅವರ ಮಗಾನೆ, ಆದ್ರೂ ಅವನು ಏನ್ ಮಾಡೋಕೆ ಆಗುತ್ತೆ? ರಿಚಿ ಇವನನ್ನ ಶೂಟ್ ಮಾಡಿ ಬಿಟ್ರೆ, ಆದ್ರಿಂದ ಬೇರೆ ದಾರಿ ಇಲ್ಲದೆ ಫ್ರಾನ್ಸಿಸ್ ರಿಚಿಯನ್ನ ಶೂಟ್ ಮಾಡಿ ಕೊಂದ್ಬಿಟ್ಟ. ಇದನ್ನ ನೋಡಿ ಶಾಕ್ ಆಗಿ ಬೆರ್ಲಿನ್ ನಿಂತಿರ್ಬೇಕಾದ್ರೆ, ಇವು ಎಲ್ಲದಕ್ಕೂ ಕಾರಣ ನೀನು ಆ ಸದ್ದು ಮಾಡಿದ್ರಿಂದಾನೇ ನಾನು ಅವನನ್ನ ಶೂಟ್ ಮಾಡಿ ಕೊಂದ್ಬಿಟ್ಟೆ ಅಂತ ಹೇಳ್ಬೇಕಾದ್ರೆ, ಅಯ್ಯೋ ಪಾಪಿ, ಕೊಂದ್ಬಿಟ್ಟಿದ್ಯಲ್ಲೋ ಅಂತ ಹೇಳಿ ಬೆರ್ಲಿನ್ ಭಯ ಪಡ್ತಾ ಇರ್ತಾರೆ. ಅವಾಗ ಕರೆಕ್ಟ್ ಆಗಿ ಹೊರಗಡೆ ಸದ್ದಾಗುತ್ತೆ. ಏನು ಅಂತ ನೋಡಿದ್ರೆ, ರಿಚಿ ಅವರ ತಂದೆ ಅಲ್ಲಿಗೇನೆ ಬಂದ್ಬಿಟ್ಟಿದ್ದಾರೆ, ಆ ದೊಡ್ಡ ಡಾನ್. ಅವಾಗ ಫ್ರಾನ್ಸಿಸ್ ಏನನ್ನ ಹೇಳ್ತಾನೆ ಅಂದ್ರೆ, ಇಲ್ಲಿ ನೋಡು, ನೀನು ಏನಾದ್ರೂ ಮಾತು ಬಿಟ್ರೆ ನಿನ್ನ ಬಾಯಿ ಒಳಗಡೆ ಬುಲೆಟ್ ಅನ್ನ ಬಿಟ್ಬಿಡ್ತೀನಿ. ಸೈಲೆಂಟ್ ಆಗಿರ್ತಾ ಇರು, ಅವ್ರಗಳನ್ನ ಹೋಗಿ ಮೇಂಟೈನ್ ಮಾಡು, ಅಷ್ಟರಲ್ಲಿ ನಾನು ಬಂದ್ಬಿಡ್ತೀನಿ, ಇದನ್ನ ಕ್ಲೀನ್ ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಫಟ್ ಅಂತ ಏನ್ ಮಾಡ್ತಾನೆ ಅಂದ್ರೆ, ಅಲ್ಲಿ ಒಂದು ದೊಡ್ಡ ಪೆಟ್ಟಿಗೆ ಇರ್ತಾ ಇದೆ. ಅದ್ರ ಒಳಗಡೆ ರಿಚಿ ಬಾಡಿಯನ್ನ ಎತ್ತಿ ಒಳಗಡೆ ಹಾಕ್ಬಿಟ್ಟು ಅಲ್ಲಿರುವ ಬ್ಲಡ್ ಅನ್ನ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ, ಈ ಕಡೆ ನಮ್ಮ ಬೆರ್ಲಿನ್ ಹೊರಗಡೆ ಬಂದು ರಾಯ್ ಅನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಈ ಗ್ಯಾಂಗಿನ ಮೇನ್ ಹೆಡ್ ರಾಯ್ ಅವರು ಒಳಗಡೆ ಬರ್ಬೇಕಾದ್ರೆ, ಅವರ ಹಿಂದೆನೆ ಗ್ರೇಟ್ ಕಾಳಿ ರೀತಿ ಒಬ್ಬ ಬರ್ತಾ ಇದ್ದಾನೆ. ಅವನ ಕೈಯಲ್ಲಿ ಶಾರ್ಟ್ ಗನ್ ಅನ್ನ ಮಡಗಿದ್ದಾನೆ. ಬೆರ್ಲಿನ್, ನಮ್ಮ ಹುಡುಗರನ್ನ ನೀನೇ ಸೇಫ್ ಆಗಿ ನೋಡ್ಕೋತಾ ಇದೀಯಾ ಅನ್ಸುತ್ತೆ, ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳಿ ಹಾಗೆ ಒಳಗಡೆ ಬರ್ತಾರೆ ರಾಯ್. ಒಳಗಡೆ ಬಂದಿದ್ದ ತಕ್ಷಣ ಫ್ರಾನ್ಸಿಸ್ ಅನ್ನ ನೋಡಿ, ಹೇ ಫ್ರಾನ್ಸಿಸ್, ನನ್ನ ಮಗನನ್ನ ನೀನು ಕಾಪಾಡಿದಕ್ಕೆ ಥ್ಯಾಂಕ್ಸ್ ಅಂತ ಹಗ್ ಮಾಡ್ತಾರೆ. ಆದ್ರೆ ಇನ್ನ ಅವರಿಗೆ ಗೊತ್ತಿಲ್ಲ ಅವರ ಮಗನನ್ನ ಕೊಂದಿರೋದೇ ಈ ಫ್ರಾನ್ಸಿಸೇ ಅಂತ. ಸೊ ಈ ರೀತಿ ಮಾತಾಡ್ತಾನೆ ಇರ್ಬೇಕಾದ್ರೆ, ಸರಿ ರಿಚಿಯಲ್ಲಿ ಅಂತ ಕೇಳ್ಬೇಕಾದ್ರೆ, ಏನೋ ರಿಚಿನ, ಅವನು ನಿಮ್ಮನ್ನೇ ಸರ್ ನೋಡೋಕೆ ಬಂದಿದ್ದ ಅನ್ನೋ ತರ ಫಟ್ ಅಂತ ಪ್ಲೇಟ್ ಅನ್ನು ಚೇಂಜ್ ಮಾಡಿ ಮಾತಾಡ್ತಾ ಇರ್ತಾನೆ ಈ ಫ್ರಾನ್ಸಿಸ್. ಏನು, ಅವನು ನನ್ನನ್ನ ನೋಡೋಕೆ ಬಂದಿದ್ದಾನ? ಅವನಿಗೆ ಬುಲೆಟ್ ಏಟು ಬಿದ್ದಿದೆ, ಈ ಬೆರ್ಲಿನ್ ಅವರೇ ಅವನನ್ನ ಕಾಪಾಡ್ತಾ ಇರೋದು ಅನ್ನೋ ರೀತಿ ತಾನೇ ನೀನು ಫೋನ್ ಅಲ್ಲಿ ಹೇಳಿದ್ದು. ಹೌದು, ಅವೆಲ್ಲ ನಾವು ಮಾಡಿದ್ವಿ, ಆದ್ರೂ ಅವನು ಬೇಗ ನಿಮ್ಮನ್ನ ನೋಡ್ಬೇಕು ಅಂತ ಹೊರಟೋಗ್ಬಿಟ್ಟ. ಸರಿ ಓಕೆ, ಆ ಕ್ಯಾಸೆಟ್ ಅನ್ನ ತಗೊಂಡು ನಿಮ್ಮನ್ನ ನೋಡೋಕೆ ಬಂದಿದ್ದ ಅವನು ಅನ್ನೋ ತರ ಹೇಳ್ತಾ ಇರ್ತಾನೆ. ಏನು ಪೇಚಾಡ್ತಾ ಇದೆಯಾ ನೀನು ಅಂತ ರಾಯ್ ಕೇಳ್ಬೇಕಾದ್ರೆ, ಸರ್ ಬೇಕಾಗಿದ್ರೆ ಬೆರ್ಲಿನ್ ಅವರನ್ನ ಕೇಳಿ ನೋಡಿ ಅಂತ ಬೆರ್ಲಿನ್ ಅವರನ್ನು ಸಿಗಾಕ್ಸ್ತಾ ಇದ್ದಾನೆ ಫ್ರಾನ್ಸಿಸ್. ನಮ್ಮ ಬೆರ್ಲಿನ್ಗ ಅವರ ಕಥೆನೇ ಮುಗೀತು. ಯಾಕೆಂದ್ರೆ ನಡೆದಿದ್ದ ನಿಜವನ್ನ ನಮ್ಮ ಬೆರ್ಲಿನ್ ರಾಯ್ ಹತ್ರ ಹೇಳಿರ್ಬಹುದಾಗಿತ್ತು. ಆದ್ರೆ ರಿಚಿ ಮರ್ಡರ್ ಅಲ್ಲಿ ನಮ್ಮ ಬೆರ್ಲಿನ್ಗೂ ಕನೆಕ್ಷನ್ ಇದೆ ಅನ್ನೋ ರೀತಿ ಮಾಡ್ಬಿಟ್ಟಿದ್ದಾನೆ ಆ ಫ್ರಾನ್ಸಿಸ್. ಬೆರ್ಲಿನ್ ಭಯದಲ್ಲಿ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಹಾಗೆ ಹೇಳ್ಬಿಡ್ತಾರೆ, ಹೌದು ಸರ್, ನಿಮ್ಮನ್ನ ನೋಡೋದಕ್ಕೆ ರಿಚಿ ಬಂದಿದ್ದು ಅಂತ ಹೇಳ್ಬೇಕಾದ್ರೆ, ಏನು ಇಬ್ಬರು ಹೇಳ್ತಾ ಇದ್ದೀರಾ? ಬುಲೆಟ್ ಏಟು ಬಿತ್ತು, ಟ್ರೀಟ್ಮೆಂಟ್ ಕೊಟ್ವಿ, ಅವನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ದೆ. ಹಾಗಾದ್ರೆ ನೀನು ಅವನ ಜೊತೆ ತಾನೇ ಇರ್ಬೇಕಾಗಿತ್ತು ಫ್ರಾನ್ಸಿಸ್, ಅವನ ಜೀವವನ್ನ ಕಾಪಾಡೋದು ತಾನೇ ನಿನ್ನ ಕೆಲ್ಸ. ಎಲ್ಲಿ ಸರ್ ನಿಮ್ಮ ಮಗ ಕೇಳ್ತಾರೆ ನನ್ನ ಮಾತನ್ನ, ಯಾವಾಗ ನೋಡಿದ್ರು ನನ್ನ ಬೈತಾ ಇರ್ತಾರೆ ಅಂತ ಹೇಳ್ಬೇಕಾದ್ರೆ, ಇದನ್ನ ಕೇಳಿ ರಾಯ್ ಕೂಡ ಕನ್ವಿನ್ಸ್ ಆಗ್ತಾರೆ. ಅವನಿಗೆ ಯಾವಾಗ್ಲೂ ಇದೇನೇ ಕೆಲ್ಸ. ಸರಿ ಓಕೆ, ಅವನ ಮನೆಗೆ ಬಂದಿದ್ದಾನಂತ ನಾನು ಫೋನ್ ಮಾಡಿ ಚೆಕ್ ಮಾಡಿ ಬರ್ತೀನಿ ಇರಿ ಅಂತ ಹೇಳಿ ರಾಯ್ ಹೊರಗಡೆ ಬರ್ಬೇಕಾದ್ರೆ, ಆ ಗ್ರೇಟ್ ಕಾಳಿಯನ್ನೇ ನಮಗೆ ತೋರಿಸ್ತಾರೆ. ಕೈಯಲ್ಲಿ ಗನ್ನನ್ನು ಹಿಡ್ಕೊಂಡು ಹಾಗೆ ಗುರಾಯಿಸ್ಕೊಂಡು ಯಾವ ಪೆಟ್ಟಿಗೆ ಮೇಲೆ ಅವನು ಕೂರ್ತಾ ಇದ್ದಾನೆ, ನಮ್ಮ ರಿಚಿ ಬಾಡಿ ಇರುವ ಪೆಟ್ಟಿಗೆ ಮೇಲೆನೆ ಕೂರ್ತಾ ಇದ್ದಾನೆ. ಈ ಸೀನು ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಇದ್ದಿರಬಹುದಲ್ಲ, ನಾನ್ ನೋಡ್ಬೇಕಾದ್ರೆ ಸೂಪರ್ ಆಗಿತ್ತು. ಹಾಗೆ ಹೆದರ್ಕೊಂಡು ಒಂದ್ ರೀತಿ ಇರ್ತಾರೆ ಈ ಫ್ರಾನ್ಸಿಸ್ ಮತ್ತೆ ಬೆರ್ಲಿನ. ಆವಾಗ ಅದಕ್ಕೆ ತಕ್ಕಿದ ಹಾಗೆ ಆ ಪೆಟ್ಟಿಗೆಯಿಂದ ಬ್ಲಡ್ ಬೇರೆ ಚೊಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಚ್ಚುಚ್ಚು, ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೋ ಅಂತ ನಾವು ನೋಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಡಾನ್ ಒಳಗಡೆ ಬರ್ತಾರೆ. ಅವನು ಅಲ್ಲಿಗೂ ಬಂದಿಲ್ವಂತೆ ಅಂತ ಡೈರೆಕ್ಟ್ ಬಂದು ಚೇರ್ ಮೇಲೆ ಕೂತ್ಕೋಬೇಕಾದ್ರೆ, ಫಟ್ ಅಂತ ಈ ಫ್ರಾನ್ಸಿಸ್ ಏನ್ ಮಾಡ್ತಾನೆ ಅಂದ್ರೆ, ಸರಿ ಡಾನ್ ರಾಯ್, ಹಾಗಾದ್ರೆ ನೀವು ಇಲ್ಲೇ ಇರ್ತಾ ಇರಿ, ನಾನು ಹೋಗಿ ರಿಚಿಯನ್ನ ಹುಡುಕಿ ಕಂಡಿಡಿದು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅವನು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾ ಇದ್ದಾನೆ. ನಮ್ಮ ಬೆರ್ಲಿನ್ ಅನ್ನ ಸಿಗಾಕ್ಸ್ಬಿಟ್ಟು ನಮ್ಮ ಬೆರ್ಲಿನ್ ಹಾಗೆ ಅವನನ್ನ ನೋಡ್ತಾರೆ. ಲೋ ತಮ್ಮ, ಎಲ್ಲಿಗೋ ಹೋಗ್ತಾ ಇದೆಯಾ ನನ್ನನ್ನ ಬಿಟ್ಬಿಟ್ಟು ಅನ್ನೋ ತರ ನೋಡ್ಬೇಕಾದ್ರೆ ಅವನ್ ಪಾಡಿಗೆ ಹೊರಟು ಹೋಗ್ಬಿಡ್ತಾನೆ ಫ್ರಾನ್ಸಿಸ್. ಅಷ್ಟೇ, ಬೆರ್ಲಿನ್ ಮಾತ್ರ ಸಿಗೋಕೋಬಿಟ್ಟಿದ್ದಾರೆ. ಸರಿ ಓಕೆ, ಇವಾಗ ಏನ್ ಮಾಡೋದು? ಏನಾದ್ರೂ ಹೇಳಿ ಮೇಂಟೈನ್ ಮಾಡೋಣ. ನಮ್ಮ ಬಾಸಿಗೆ ಏನುವೆ ಪ್ಲಾನೇ ಇರ್ತಾ ಇಲ್ಲ, ಅವರ ತಲೆ ಒಳಗಡೆ ಏನುವೆ ತೋಚ್ತಾ ಇಲ್ಲ. ಸರಿ ಓಕೆ ಅಂತ ಅವರು ಯಾವಾಗ್ಲೂ ಮಾಡುವ ಕೆಲಸವನ್ನ
ಕೆಲಸವನ್ನ ಅಂದ್ರೆ ಬಟ್ಟೆ ಸ್ಟಿಚ್ ಮಾಡುವ ಕೆಲಸವನ್ನ ಸ್ಟಾರ್ಟ್ ಮಾಡ್ಕೋತಾರೆ. ಆ ಗ್ರೇ ಸೂಟ್ ಅನ್ನ ಸ್ಟಿಚ್ ಮಾಡ್ತಾ ಇರ್ಬೇಕಾದ್ರೆ ಆವಾಗ ನಮ್ಮ ಡಾನ್ ಏನನ್ನ ಮಾಡ್ತಾರೆ ಅಂದ್ರೆ ಹಾಗೆ ಬೆರ್ಲಿನ್ ಸುತ್ತ ರೌಂಡ್ ಹೊಡಿತಾ ಇರ್ತಾರೆ. ಆ ರೀತಿ ರೌಂಡ್ ಹೊಡಿತಾನೆ ಇರ್ಬೇಕಾದ್ರೆ ಬೆರ್ಲಿನ್ ವರ್ಕ್ ಮಾಡುವ ಸಿಸರ್ ಅನ್ನ ಮುಟ್ಟೋಣ ಅಂತ ಡಾನ್ ಹೋಗ್ಬೇಕಾದ್ರೆ ಫಟ್ ಅಂತ ಅದನ್ನ ತಡಿತಾರೆ ನಮ್ಮ ಬೆರ್ಲಿನ್. ಒಂದು ಸೆಕೆಂಡ್ ಡಾನ್ ಶಾಕ್ ಆಗಿ ಹೋಗ್ತಾರೆ. ಅಂತದ್ ಏನಿದೆ ಈ ಸಿಸರ್ ಅಲ್ಲಿ ಅಂತ ಕೇಳಿ ಒಂದ್ ರೀತಿ ನೋಡ್ತಾ ಇರ್ತಾರೆ ಡಾನ್. ಆವಾಗ ಬೆರ್ಲಿನ್, ಸಾರಿ ಬಾಸ್, ಇದ್ರಲ್ಲೇ ನಾನು ಕೆಲಸ ಕಲ್ತ್ಕೊಂಡಿದ್ದು, ಆದ್ರಿಂದ ಇದನ್ನ ಯಾರನ್ನು ಮುಟ್ಟೋಕೆ ಬಿಡಲ್ಲ ನಾನು, ಆದ್ರೂ ಪರವಾಗಿಲ್ಲ ನೀವು ಟಚ್ ಮಾಡಿ ನೋಡಿ ಅಂತ ಹೇಳ್ಬೇಕಾದ್ರೆ ಇಲ್ಲ ಇಲ್ಲ ಪರವಾಗಿಲ್ಲ ಅದೆಲ್ಲ ಬೇಕಾಗಿಲ್ಲ ಅಂತ ಇವರು ಇವಾಗ ಏನನ್ನ ಮಾಡ್ತಾರೆ ಅಂದ್ರೆ ಅವರ ಪಾಕೆಟ್ ಇಂದ ಒಂದು ಗನ್ನನ್ನ ತೆಗೆದು, ನಾನು ಇದ್ರಲ್ಲಿ ಕೆಲಸ ಕಲ್ತ್ಕೊಂಡಿದ್ದು, ಇದ್ರಲ್ಲಿ ಎಷ್ಟು ಜನರನ್ನ ಕೊಂದಿದ್ದೀನಿ ಗೊತ್ತಾ, ತುಂಬಾ ಜನರನ್ನ ಸಾಯಿಸಿದ್ದೀನಿ. ಸರಿ ಓಕೆ, ನಿನಗೆ ಈ ಔಟ್ಫಿಟ್ ಬಗ್ಗೆ ಗೊತ್ತಾ? ಔಟ್ಫಿಟ್ ಅದೇನು ಬಟ್ಟೆ ಅಂಗಡಿನ ಅಂತ ಬೆರ್ಲಿನ್ ಕೇಳ್ಬೇಕಾದ್ರೆ ಬಟ್ಟೆ ಅಂಗಡಿ ಎಲ್ಲ ಏನು ಇಲ್ಲ, ಅದು ಒಂದು ದೊಡ್ಡ ಸಿಂಡಿಕೇಟ್. ನಮ್ಮಂತಹ ಮಾಫಿಯಾ ಗ್ಯಾಂಗ್ಸ್ಟರ್ನೆಲ್ಲ ಸೇಫ್ ಮಾಡೋದು ಅವರೇ, ನಮಗೆ ಒಂದು ಸೇಫ್ ಗಾರ್ಡಿಯನ್ ರೀತಿ. ನಮ್ಮನ್ನ ಯಾವುದೇ ಪೊಲೀಸು ಅರೆಸ್ಟ್ ಮಾಡೋಕೆ ಬಿಡದೆ, ಯಾರಾದ್ರೂ ನಮ್ಮನ್ನ ಟ್ರ್ಯಾಕ್ ಮಾಡಿದ್ರೆ, ಯಾರಾದ್ರೂ ನಮ್ಮನ್ನ ಸಿಗಾಕ್ಸೋಕೆ ನೋಡಿದ್ರೆ, ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ಆ ಸಿಂಡಿಕೇಟ್ ಟೋಟಲಿ ನಮಗೆ ಒಂದು ಬಾಡಿ ಗಾರ್ಡ್ ರೀತಿ. ಆ ಕ್ಯಾಸೆಟ್ ಅನ್ನ ನಮಗೆ ಕಳಿಸ್ಕೊಟ್ಟಿದ್ದೆ ಔಟ್ಫಿಟ್. ಆ ಕ್ಯಾಸೆಟ್ ಅನ್ನ ನಮಗೇನೆ ಗೊತ್ತಿಲ್ಲದೆ ಯಾರೋ ಒಬ್ಬ ರ್ಯಾಟು ರೆಕಾರ್ಡ್ ಮಾಡಿದ್ದಾನೆ. ನಾವು ನಮ್ಮ ಬಿಸ್ನೆಸ್ ಡೀಲಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ರೆಕಾರ್ಡ್ ಮಾಡಿದ್ದಾನೆ. ರೆಕಾರ್ಡ್ ಮಾಡಿದ್ದು ಮಾತ್ರವೇ ಅಲ್ಲದೆ FBI ಮತ್ತೆ ನಮಗೆ ಆಪೋಸಿಟ್ ಗ್ಯಾಂಗ್ ಆದ ಲಾ ಫೌಂಟೈನ್ ಅವ್ರಗಳ ಕೈಗೆ ಆ ಕ್ಯಾಸೆಟ್ ಸಿಗ್ಬೇಕು ಅನ್ನೋ ರೀತಿ ಟ್ರೈ ಮಾಡಿದ್ದಾನೆ. ಆದ್ರೆ ಪಾಪ ಅವನಿಗೆ ಗೊತ್ತಿಲ್ಲ ಔಟ್ಫಿಟ್ ಅಂತ ಒಂದು ಆರ್ಗನೈಸೇಷನ್ ನಮಗಾಗಿದೆ ಅನ್ನೋದು. ಅಂತ ಡಾನು ಈ ರೀತಿ ಎಲ್ಲ ಮಾತಾಡ್ತಾನೆ ಇರ್ಬೇಕಾದ್ರೆ ಆವಾಗ ನಮ್ಮ ಬೆರ್ಲಿನ್, ಸರಿ ಬಾಸ್, ಇವನ್ನೆಲ್ಲ ಏನಕ್ಕೆ ನನ್ನ ಹತ್ರ ಹೇಳ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ, ಅದನ್ನ ನಿನ್ನ ಹತ್ರನೇ ಕಣೋ ಹೇಳ್ಬೇಕು, ಯಾಕೆ ಅಂದ್ರೆ ನಿನ್ನ ರೂಮ್ ಅಲ್ಲಿ ನನ್ನ ಮಗನ ಕೋರ್ಟ್ ಇರ್ತಾ ಇದೆ ಅಂತ ಡಾನ್ ಹೇಳ್ತಾರೆ. ಈ ಸೀನ್ ಅಲ್ಲಿ ಪಾಪ ಬೆರ್ಲಿನ್ ಮುಖವನ್ನ ನೋಡಿ ಈ ಡಾನು ತುಂಬಾನೇ ಶಾರ್ಪ್ ಅನ್ಸುತ್ತೆ. ಯಾವ ಮಟ್ಟಿಗೆ ನೋಟ್ ಮಾಡಿದ್ದಾರೆ ನೋಡಿ. ನಮ್ಮ ಬೆರ್ಲಿನ್ ಇವರ ಇಬ್ಬರ ಹತ್ರ ಇಂದಾನು ಹೇಗಾದ್ರೂ ತಪ್ಪಿಸ್ಕೋಬೇಕು ಅಂತ ಬ್ರಿಲಿಯಂಟ್ ಆಗಿ ಐಡಿಯಾವನ್ನ ಮಾಡಿ ಪ್ಲಾನ್ ಮಾಡಿ ಎಸ್ಕೇಪ್ ಆಗೋಣ ಅನ್ಕೊಂಡ್ರೆ ಈ ಡಾನು ಎಷ್ಟು ಶಾರ್ಪ್ ಆಗಿ ಕ್ವಶನ್ ಅನ್ನ ಮಾಡ್ತಾ ಇದ್ದಾರೆ ನೋಡಿ. ಅವಾಗ ಸಡನ್ ಆಗಿ ಬೆರ್ಲಿನ್ ಸ್ವಲ್ಪ ಗಾಬರಿ ಆಗ್ತಾರೆ. ಆದ್ರೂ ನಮ್ಮ ಬೆರ್ಲಿನ್ ಯಾರು ಹಾಗೆ ಸ್ಪಾಂಟೇನಿಯಸ್ ಆಗಿ ಒಂದು ಮಾತನ್ನ ಹೇಳ್ತಾರೆ, ಏನಿಲ್ಲ ಸರ್, ಅವರು ಮರ್ತು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಡಾನ್, ಏನು ಈ ಡಿಸೆಂಬರ್ ಚಳಿ ವೆದರ್ ಕಂಡೀಷನ್ ಅಲ್ಲಿ ಕೋರ್ಟ್ ಅನ್ನ ಬಿಟ್ಬಿಟ್ಟು ಹಾಗೆ ಹೋಗಿರ್ತಾನೆ ನನ್ನ ಮಗ. ಇಲ್ಲಿ ನೋಡು, ಇಲ್ಲಿ ಏನು ನಡೆದಿದೆ, ನನ್ನ ಮಗ ಬಂದಿದ್ದಾನೆ ಈ ಜಾಗಕ್ಕೆ, ಏನಾಯ್ತು ಅದನ್ನ ಇವಾಗ ನಿನ್ನ ಬಾಯಿಂದಾನೇ ಹೇಳ್ತೀಯ, ನಿನಗೆ 5 ಸೆಕೆಂಡ್ ಮಾತ್ರನೇ ಟೈಮ್, ಹೇಳು ಅಂತ ಕೌಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹಿಂದ್ಗಡೆನೆ ಗ್ರೇಟ್ ಕಾಲಿ ಗನ್ ಜೊತೆಗೆ ಬಂದು ನಿಲ್ತಾವನೆ. ನಮ್ಮ ಬಾಸ ಭಯಂಕರವಾಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರಗಳ ಹತ್ರ ಇಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸುಳ್ಳು ಹೇಳಿದ್ರು ಸಾಯಿಸ್ಬಿಡ್ತಾರೆ, ನಿಜ ಹೇಳಿದ್ರು ಕೊಂದು ಬಿಡ್ತಾರೆ, ಏನ್ ಮಾಡೋದು ಅಂತ ಭಯಂಕರವಾಗಿ ಯೋಚನೆ ಮಾಡ್ತಾನೆ ಇರ್ಬೇಕಾದ್ರೆ ಕೌಂಟ್ ಡೌನ್ ಬೇರೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾನೆ ಆ ಡಾನ್. ಕೌಂಟ್ ಡೌನ್ ಎಂಡ್ ಆಗುವ ಟೈಮ್ ಅಲ್ಲಿ ಫಟ್ ಅಂತ ಒಂದು ಸುಳ್ಳನ್ನ ಹೇಳ್ತಾರೆ. ಅದನ್ನ ನನ್ನ ಕೈಯಲ್ಲಿ ಹೇಳೋಕೆ ಆಗಲ್ಲ ಸರ್. ಯಾಕೆ, ಅಂತದೇನು ಹೇಳು. ಇಲ್ಲ ಸರ್, ಅದನ್ನ ನಿಮ್ಮ ಹತ್ರ ಹೇಳ್ಬಾರ್ದು ಅಂತ ನಿಮ್ಮ ಮಗ ನನ್ನ ಹತ್ರ ಪ್ರಾಮಿಸ್ ಅನ್ನ ತಗೋಬಿಟ್ಟಿದ್ದಾರೆ ಅಂತ ಹೇಳಿ ಎಲ್ಲೆಲ್ಲಿಗೋ ತಗೊಂಡು ಹೋಗ್ತಾರೆ ಬೆರ್ಲಿನ್ ಆ ಕಾನ್ವರ್ಸೇಷನ್ ಅನ್ನ. ಇವಾಗ ಹಾಗೆ BGM ಎಲ್ಲ ರೈಸ್ ಅಪ್ ಆಗುತ್ತೆ. ನಮ್ಮ ಬಾಸ್ ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡಿ ನೋಡ್ತಾನೆ ಇರ್ಬೇಕಾದ್ರೆ ಈ ಫ್ರಾನ್ಸಿಸ್ ಶೂಟ್ ಮಾಡ್ದ ಅಂತ ಹೇಳೋಕೆ ಬರೋಷ್ಟರಲ್ಲಿ ಟೊಡೈ ಅಂತ ಕಾಲಿಂಗ್ ಬೆಲ್ ಜೋರಾಗಿ ಸದ್ದಾಗುತ್ತೆ. ಏನು ಅಂತ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಮೇಪಲ್ ಆ ಜಾಗಕ್ಕೆ ಬರ್ತಾ ಇದ್ದಾಳೆ. ಮೇಪಲ್ ಅನ್ನ ಹೊಡೆದು ಎಳ್ಕೊಂಡು ಬಂದಿದ್ದಾನೆ ಈ ಫ್ರಾನ್ಸಿಸ್. ಅವನು ಎಷ್ಟು ದೊಡ್ಡ ಕೇಡಿಯಾಗಿರ್ಬಹುದು ನೋಡಿ. ಅವನು ಹೊರಗಡೆ ಹೋದ ಮೇಲೆ ಈ ಬೆರ್ಲಿನ್ ಡಾನಿಗೆ ಹೇಳ್ಕೊಟ್ಬಿಟ್ರೆ ಅವನು ಪ್ರಾಪರ್ ಆಗಿ ಆ ಡಾನ್ ಹತ್ರ ಇಂದ ತಪ್ಪಿಸ್ಕೋಬೇಕಲ್ವಾ. ಹಾಗೆ ಓಡೋಗ್ಬಿಡೋಕೆ ಆಗಲ್ಲ. ಹೇಗಿದ್ರು ಹುಡುಕಿ ಕಂಡಿಡಿದು ಇವನನ್ನ ಕೊಂದು ಬಿಡ್ತಾರೆ. ಆದ್ರಿಂದ ಅದನ್ನ ಯಾರ ತಲೆ ಮೇಲಾದ್ರೂ ಹಾಕ್ಬೇಕಲ್ವಾ, ಅದಕ್ಕಾಗಿ ಮೇಪಲ್ ಅನ್ನ ಹೊಡೆದು ಎಳ್ಕೊಂಡು ಬಂದಿದ್ದಾನೆ. ಬಾಸ್, ಇಲ್ಲಿಂದ ಹೋಗಿದ್ದ ರಿಚಿ ಖಂಡಿತ ಇವಳನ್ನೇ ನೋಡೋಕೆ ಹೋಗಿರ್ಬೇಕು. ಅದಕ್ಕಾಗಿ ಇವಳ ಮನೆಗೆ ಹೋದೆ, ಅಲ್ಲಿ ಬ್ಲಡ್ ಎಲ್ಲ ಇರ್ತಾ ಇತ್ತು, ಇವಳೇ ಕಾರಣವಾಗಿ ಇರ್ಬೇಕು ಅಂತ ಹೇಳ್ಬೇಕಾದ್ರೆ ಒಂದು ನಿಮಿಷ ಇರು ಅಂತ ಫಟ್ ಅಂತ ಡಾನ್ ರಾಯ್ ಹಿಂದೆ ತಿರುಗಿ, ನೀನು ಏನೋ ಫ್ರಾನ್ಸಿಸ್ ಶೂಟ್ ಅನ್ನೋ ತರ ಹೇಳ್ತಾ ಇದೆಯಲ್ಲ ಅಂತ ಕೇಳ್ಬೇಕಾದ್ರೆ ಅಲ್ಲಿಂದ ನಮ್ಮ ಬೆರ್ಲಿನ್ ಅನ್ನ ಗುರಾಯಿಸಿ ನೋಡ್ತಾನೆ ಫ್ರಾನ್ಸಿಸ್. ಮೇಪಲ್ ಅನ್ನ ಶೂಟ್ ಮಾಡೋದಕ್ಕೆ ಗನ್ನನ್ನ ಬೇರೆ ಟೈಟ್ ಆಗಿ ಹಿಡ್ಕೋತಾ ಇರ್ತಾನೆ. ಈ ಮನುಷ್ಯ ಪಾಪ ಯೋಚನೆ ಮಾಡ್ತಾರೆ. ಆದ್ರೂ ನಮ್ಮ ಬೆರ್ಲಿನ್ ಸುಮ್ನೆ ಹೇಳ್ಬಾರ್ದು, ಸಖತ್ ಬ್ರಿಲಿಯಂಟ್. ಫಟ್ ಅಂತ ಯೋಚನೆ ಮಾಡ್ತಾರೆ, ಮೇಪಲಿಗೂ ಏನೂ ಆಗ್ಬಾರ್ದು, ಇವರಿಗೂ ಏನಾಗ್ಬಾರ್ದು, ಇವನು ಬೇರೆ ಏನನ್ನ ಕೇಳಿದ್ರು ಅವರನ್ನ ಕೇಳಿ ಅಂತ ನನ್ನನ್ನ ಸಿಗಾಕ್ಸ್ತಾ ಇದ್ದಾನೆ. ಇವಾಗ ಡಾನ್ ಹಾಗೆ ಗುರಾಯಿಸಿ ನೋಡಿ ನಿಂತಿರ್ಬೇಕಾದ್ರೆ ಫ್ರಾನ್ಸಿಸ್ ಶೂಟ್ ಮಾಡ್ದ ಅಂತ ನಾನು ಹೇಳ್ದೆ. ಹೌದು ಸರ್, ಫ್ರಾನ್ಸಿಸ್ ಶೂಟ್ ಮಾಡಿದ್ದು. ಆ ಲೀ ಫೌಂಟೇನ್ ಗ್ಯಾಂಗ್ ಅಲ್ಲಿ 4 ಜನರನ್ನ ಶೂಟ್ ಮಾಡಿ ಕೊಂದಿದ್ದಾರೆ. ಆದ್ರೆ ನಿಮ್ಮ ಮಗ ಒಬ್ಬರನ್ನ ಕೂಡ ಶೂಟ್ ಮಾಡ್ಲಿಲ್ಲ. ಅದನ್ನ ನಿಮ್ಮ ಹತ್ರ ಬಂದು ಹೇಳ್ಕೊಳ್ಳೋದಕ್ಕೆ ನಿಮ್ಮ ಮಗ ತುಂಬಾನೇ ಅಸಹ್ಯವಾಗಿ ಫೀಲ್ ಮಾಡಿದ್ರು. ಅದಕ್ಕಾಗಿ ನಾನು ಯಾರನ್ನಾದ್ರೂ ಒಬ್ಬರನ್ನಾದ್ರೂ ಕೊಂದ್ಬಿಟ್ಟು ನಮ್ಮ ತಂದೆ ಹತ್ರ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಸರ್. ಇದನ್ನ ನಿಮ್ಮ ಹತ್ರ ಹೇಳಿದ್ರೆ ನನ್ನನ್ನು ಕೊಂದ್ಬಿಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಸರ್ ನಾನು ಹೆದರ್ಕೊಂಡು ಏನನ್ನು ಹೇಳಲಿಲ್ಲ ಅಂತ ಸ್ಪಾಟ್ ಅಲ್ಲಿ ಒಂದು ಸುಳ್ಳನ್ನ ಹೇಳ್ತಾರೆ ನೋಡಿ ಬೆರ್ಲಿನೋ. ಅಲ್ಲಿಂದ ಶಾಕ್ ಆಗಿ ನೋಡ್ತಾನೆ ಫ್ರಾನ್ಸಿಸ್. ಇಲ್ಲಿ ತುಂಬಾನೇ ಕನ್ಫ್ಯೂಷನ್ ಆಗ್ತಾ ಇರ್ತಾರೆ ಡಾನು, ಇಲ್ಲಿ ಏನ್ ತಾನೇ ನಡೀತಾ ಇದೆ ಅಂತ ಕೇಳ್ಬೇಕಾದ್ರೆ ಆವಾಗ ನಮ್ಮ ಬೆರ್ಲಿನ್, ಸರ್ ಖಂಡಿತ ಈ
ಹುಡುಗಿ ಅದನ್ನೆಲ್ಲ ಮಾಡಿರೋದಕ್ಕೆ ಚಾನ್ಸೇ ಇಲ್ಲ ಸರ್. ಆ ಹುಡುಗಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಸರ್, ತುಂಬಾ ದಿನದಿಂದ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬೇಕಾದ್ರೆ ನೀನು ಬಾಯನ ಮುಚ್ಚು, ನನಗೆ ಹೇಗೆ ವಿಚಾರಿಸಬೇಕು ಅಂತ ಗೊತ್ತು ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಮೇಪಲ್ ಹತ್ರ ಬಂದು ನಿಮ್ಮ ತಂದೆ ಹೆಸರು ಏನು ಅಂತ ಕೇಳ್ಬೇಕಾದ್ರೆ ಆವಾಗ ಮೇಪಲ್ ಅವಳ ಫ್ಯಾಮಿಲಿ ಹೆಸರು ಶಾನ್ ಅನ್ನೋದನ್ನ ಹೇಳ್ತಾಳೆ. ಇದನ್ನ ಕೇಳಿದ ತಕ್ಷಣ ಡಾನಿಗೆ ಆ ಶಾನ್ ಅನ್ನ ತುಂಬಾ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ. ಏನು ಅಂತ ನೋಡಿದ್ರೆ ಈ ಡಾನ್ ಹತ್ರ ವರ್ಕ್ ಮಾಡಿದವರೇ ಶಾನ್, ಅವರ ಮಗಳೇ ಈ ಮೇಪಲ್. ಯಾವುದೋ ಒಂದು ಗ್ಯಾಂಗ್ ವಾರ್ ಅಲ್ಲಿ ಮೇಪಲ್ ಅವರ ತಂದೆ ತೀರೋಗ್ಬಿಟ್ಟಿದ್ದಾರೆ. ಇದನ್ನ ಈ ಡಾನ್ ರೀಕಲೆಕ್ಟ್ ಮಾಡಿದ ತಕ್ಷಣವೇ ಇನ್ನವೇ ಮೇಪಲ್ ಮೇಲೆ ಅವರಿಗೆ ತುಂಬಾನೇ ಡೌಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸರ್ ಆ ಹುಡುಗಿ ತುಂಬಾನೇ ಇನ್ನೋಸೆಂಟ್ ಸರ್ ಅಂತ ನಮ್ಮ ಬೆರ್ಲಿನ್ ಎಷ್ಟೋ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾರೆ. ಆದ್ರೆ ಆ ಡಾನ್ ಗ್ರೇಟ್ ಕಾಲಿ ಮತ್ತೆ ಫ್ರಾನ್ಸಿಸ್ ಹತ್ರ ಮೇಪಲ್ ಅನ್ನ ಕೊಟ್ಟು ಇವಳನ್ನ ಹೊಡೆದಾದ್ರೂ ನಿಜವನ್ನ ಬಾಯಿ ಬಿಡಿಸಿ ಅನ್ನೋ ತರ ಹೇಳ್ಬಿಡ್ತಾರೆ. ಇಲ್ಲಿ ನಮ್ಮ ಬೆರ್ಲಿನ್ ಅವರನ್ನ ನೋಡಿ ಅವರ ಕಣ್ಣಲ್ಲೆಲ್ಲ ನೀರ್ ಕಚ್ಕೋಬಿಟ್ಟಿದೆ. ಯಾಕ್ರೋ ನಿಮ್ಮ ಗ್ಯಾಂಗ್ ವಾರ್ ಅಲ್ಲಿ ನಮ್ಮಂತ ಇನ್ನೋಸೆಂಟ್ ಪೀಪಲ್ಸ್ ಗೆ ತೊಂದರೆ ಕೊಡ್ತೀರಾ ಅಂತ ಫೀಲ್ ಮಾಡಿ ನಿಂತಿರ್ತಾರೆ. ಅವರ ಕೈಯಲ್ಲಿ ಏನನ್ನು ಮಾಡೋಕೆ ಆಗ್ತಾ ಇಲ್ಲ. ಮೇಪಲ್ ಒಡಿಸ್ಕೊಳ್ಳೋದನ್ನ ಅವರ ಕೈಯಲ್ಲಿ ನೋಡೋಕೂ ಆಗ್ತಾ ಇಲ್ಲ. ಇವಾಗ ಇವರು ಏನ್ ಮಾಡ್ತಾರೆ, ನಮ್ಮ ಬೆರ್ಲಿನ್ ಏನ್ ಮಾಡ್ತಾರೆ ಅಂತ ನಾವು ಮೂವಿಯನ್ನು ನೋಡ್ತಾನೆ ಇರ್ಬೇಕಾದ್ರೆ ನಿಲ್ಲಿಸಿ, ನನ್ನ ಕೈಯಲ್ಲಿ ಇದನ್ನ ನೋಡೋಕೆ ಆಗ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಹಾಗೆ ಡಾನ್ ತಿರುಗ್ತಾರೆ. ಇವಳನ್ನ ಹೊಡೆದ್ರೆ ನಿನಗೆ ಯಾಕೋ ನೋಯ್ತಾ ಇದೆ, ನಿನ್ನ ಕೈಯಲ್ಲಿ ಯಾಕೆ ನೋಡೋಕೆ ಆಗ್ತಾ ಇಲ್ಲ, ಯಾಕೆ ನಿನಗೇನು ಪ್ರಾಬ್ಲಮ್ ಅಂತ ಕೇಳ್ಬೇಕಾದ್ರೆ ಹಾಗೆ ಕಣ್ಣಲ್ಲಿ ನೀರ್ ಕಚ್ಕೊಂಡೇ ನಿಂತಿರ್ತಾರೆ ನಮ್ಮ ಹೀರೋ. ನಾನು ನಮ್ಮ ಊರಿಂದ ಈ ಊರಿಗೆ ಬಿಸ್ನೆಸ್ ಮಾಡೋದಕ್ಕೆ ಬಂದಿದ್ದ ಕಾರಣ ಬರೀ ಜೀನ್ಸ್ ಬಂದಿದ್ರಿಂದ ಮಾತ್ರ ಅಲ್ಲ, ನನಗೆ ಅಂತ ಒಂದು ಫ್ಯಾಮಿಲಿ ಇರ್ತಾ ಇತ್ತು, ನನಗೆ ಅಂತ ಹೆಂಡತಿ ಒಬ್ಬಳು ಮಗಳು ಇರ್ತಾ ಇದ್ಲು, ಈ ಹುಡುಗಿಯ ಏಜ್ ಅಲ್ಲೇ ಇರ್ತಾ ಇದ್ಲು. ನನ್ನ ಅಂಗಡಿಯಲ್ಲಿ ಸಡನ್ ಆಗಿ ಒಂದು ದಿನ ಫೈರ್ ಆಕ್ಸಿಡೆಂಟ್ ಆಯ್ತು, ಅದರಲ್ಲಿ ಇಬ್ಬರು ತೀರೋಗ್ಬಿಟ್ರು. ಆ ನೋವನ್ನ ತಡ್ಕೊಳ್ಳೋಕಾಗದೇನೆ ನಾನು ಈ ಊರಿಗೆ ಬಂದಿದ್ದು. ಈ ಮೇಪಲ್ ಅನ್ನ ನಾನು ನನ್ನ ಮಗಳ ರೀತಿ ನೋಡ್ತಾ ಇದ್ದೀನಿ, ನೀವು ಈ ರೀತಿ ಮಾಡ್ತಾ ಇರೋದು ನನ್ನ ಕೈಯಲ್ಲಿ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ತಾ ಇರ್ತಾರೆ ನಮ್ಮ ಬೆರ್ಲಿನ್. ಆವಾಗ ಸಡನ್ ಆಗಿ ಫೋನ್ ರಿಂಗ್ ಆಗುತ್ತೆ. ಆವಾಗ ಬೇಗ ಬೇಗ ಒಳಗಡೆ ಹೋಗಿ ಫೋನ್ ಅಲ್ಲಿ ಮಾತಾಡಿಬಿಟ್ಟು ರಿಟರ್ನ್ ಹೊರಗಡೆ ಬಂದು, ಬಾಸ್ ನಿಮ್ಮ ಮಗ ಈ ಜಾಗದಲ್ಲಿ ಇರ್ತಾ ಇದ್ದಾರಂತೆ, ಅವರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬಿಟ್ಟಿದೆ. ಆ ಲೀ ಫೌಂಟೇನ್ ಗ್ಯಾಂಗ್ ಅಲ್ಲಿ ಯಾರನ್ನಾದ್ರೂ ಸಾಯಿಸ್ಬೇಕು ಅಂತ ಹೋದವರು ಅವರ ಹತ್ರ ಸಿಗೋಕೋ ಬಿಟ್ಟಿದ್ದಾರಂತೆ, ಆ ಜಾಗದಲ್ಲಿ ಅವರು ಸಿಗೋಕೋ ಬಿಟ್ಟಿದ್ದಾರಂತೆ, ತುಂಬಾನೇ ಏಟಾಗಿದೆಯಂತೆ, ಬೇಗ ಬಂದು ಕಾಪಾಡಿ ಅಂತ ಈ ಅಡ್ರೆಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಫಟ್ ಅಂತ ಅಡ್ರೆಸ್ ಅನ್ನ ಬರೆದು ಕೊಡ್ತಾರೆ. ಇದನ್ನ ನೋಡಿದ ಫ್ರಾನ್ಸಿಸ್ ಒಂಥರ ಆಗ್ಬಿಡ್ತಾನೆ. ಈ ಕಡೆ ಡಾನ್ ತಲೆಗೆ ಕೈ ಇಟ್ಟು, ಲವ್ ಏನ್ರಪ್ಪ ಮಾಡ್ತಾ ಇದ್ದೀರಾ ನೀವು, ಸರಿ ಓಕೆ ನನ್ನ ಮಗ ಸಿಕ್ಬಿಟ್ಟಿದ್ದಾನೆ, ಫಸ್ಟ್ ಅವನನ್ನ ಹೋಗಿ ಕಾಪಾಡಬೇಕು ಅಂತ ಹೇಳಿ ಆ ಜಾಗವನ್ನ ಬಿಟ್ಟು ಎಲ್ಲರೂ ಹೊರಡ್ತಾರೆ. ಆದ್ರೆ ನಮ್ಮ ಬೆರ್ಲಿನೇ ತುಂಬಾನೇ ಬ್ರಿಲಿಯಂಟ್, ಆದ್ರೆ ಅವರಿಗಿಂತಾನೆ ತುಂಬಾ ಬ್ರಿಲಿಯಂಟ್ ಆಗಿ ಇರ್ತಾ ಇದ್ದಾನೆ ಫ್ರಾನ್ಸಿಸ್. ಅವನು ಒಂದು ಟಫ್ ಅನ್ನ ಕೊಡ್ತಾನೆ, ನೋಡಿ ಬಾಸ್ ನೀವು ಇಬ್ಬರು ಹೋಗಿ ರಿಚಿಯನ್ನ ಕಾಪಾಡಿ, ನಾನು ಇವರಿಬ್ಬರನ್ನ ಇಲ್ಲೇ ಇದ್ದು ನೋಡ್ಕೋತೀನಿ ಅಂತ ಹೇಳ್ಬೇಕಾದ್ರೆ ಹೌದು ಇದು ಕೂಡ ಕರೆಕ್ಟ್ ಆಗೇ ಇದೆ ಅನ್ನೋ ತರ ಹೇಳ್ಬಿಟ್ಟು ಫ್ರಾನ್ಸಿಸ್ ಅನ್ನ ಅಲ್ಲೇ ಬಿಟ್ಟು ಹೊರಡ್ತಾರೆ ಬಾಸ್. ಅಷ್ಟೇ ಇವಾಗ ಇಬ್ಬರನ್ನು ಗನ್ ಪಾಯಿಂಟ್ ಅಲ್ಲಿ ಮಡಗಿದ್ದಾನೆ ಫ್ರಾನ್ಸಿಸ್. ಇಲ್ಲಿ ನೋಡಿ ಬೆರ್ಲಿನ್, ಇವಳನ್ನ ನಾನು ಶೂಟ್ ಮಾಡಿ ಕೊಂದು ಬಿಡ್ತೀನಿ, ಇವಳೇನೇ ರಿಚಿಯನ್ನ ಕೊಂದಿದ್ದು ಅಂತ ಕಥೆನೂ ಕಟ್ಬಿಡ್ತೀನಿ, ಆವಾಗಲೇ ನಾವಿಬ್ಬರು ತಪ್ಪಿಸ್ಕೊಳ್ಳೋಕೆ ಆಗೋದು. ಇದಕ್ಕೆ ಬೆರ್ಲಿನ್ ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರನೇ ನೀವು ಜೀವಂತವಾಗಿ ಇರ್ತೀರಾ, ಇಲ್ಲಾಂದ್ರೆ ನಾನು ನಿಮ್ಮನ್ನು ಕೊಂದು ಬಿಡ್ತೀನಿ. ಆಮೇಲೆ ಸಿಂಪಲ್ ಆಗಿ ನೀವಿಬ್ಬರು ಸೇರಿನೇ ರಿಚಿನ ಕೊಂದಿದ್ದು ಅಂತ ಹೇಳ್ಬಿಟ್ಟು ನಾನು ಎಸ್ಕೇಪ್ ಆಗ್ಬಿಡ್ತೀನಿ, ಆಮೇಲೆ ಏನು ತೊಂದ್ರೆ ಇಲ್ಲ, ನಾನು ಸೇಫ್ ಆಗಿ ತಪ್ಪಿಸ್ಕೋತೀನಿ. ಇವಾಗ ಏನನ್ನ ಹೇಳ್ತೀರಾ ನೀವು ಅಂತ ಫ್ರಾನ್ಸಿಸ್ ಕೇಳ್ಬೇಕಾದ್ರೆ ಆವಾಗ ಬೆರ್ಲಿನ್, ತಮ್ಮ ಇಲ್ಲಿ ನಾನು ಜೀವಂತವಾಗಿ ಇರ್ತೀನೋ ಇಲ್ಲ ನೀನು ಜೀವಂತವಾಗಿ ಇರ್ತೀಯೋ ಅವೆಲ್ಲ ಇಂಪಾರ್ಟೆಂಟ್ ಇಲ್ಲ, ಈ ಹುಡುಗಿ ಜೀವಂತವಾಗಿ ಇರಬೇಕು, ಇವಳು ಜೀವಂತವಾಗಿ ಇದ್ರೆ ಮಾತ್ರನೇ ನಿಮ್ಮ ಆಪೋಸಿಟ್ ಗ್ಯಾಂಗ್ ಆದ ಲೀ ಫೌಂಟೇನ್ ಗೆ ಕಾಲ್ ಮಾಡೋಕೆ ಆಗೋದು. ಏನು ಅಜ್ಜ ಏನೇನು ಹೇಳ್ತಾ ಇದೀರಲ್ಲ ಅಂತ ಕೇಳಿದ್ರೆ, ಏನಪ್ಪಾ ಇದಕ್ಕೇನೆ ಶಾಕ್ ಆಗ್ತಾ ಇದೆಯಾ, ಇದಕ್ಕಿಂತ ದೊಡ್ಡ ಟ್ವಿಸ್ಟ್ ಇದೆ, ಅದನ್ನ ಹೇಳ್ತೀನಿ ಕೇಳು. ಇಷ್ಟು ದಿನಗಳಾಗಿ ನೀವು ಹುಡುಕ್ತಾ ಇರುವ ರ್ಯಾಟ್ ಯಾರು ಗೊತ್ತಾ, ಅದು ಬೇರೆ ಯಾರು ಇಲ್ಲ, ಈ ಮೇಪಲ್ ಹುಡುಗಿನೇ ಅಂತ ಹೇಳ್ಬೇಕಾದ್ರೆ ಹಾಗೆ ಶಾಕ್ ಆಗಿ ಬೆರ್ಲಿನ್ ಅನ್ನ ನೋಡ್ತಾಳೆ ಮೇಪಲ್. ಇಂತಹ ಟ್ವಿಸ್ಟ್ ಅನ್ನ ನಾವು ಯಾರುವೇ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಆದ್ರೆ ಅದನ್ನ ನಮ್ಮ ಬೆರ್ಲಿನ್ ಕಂಡಿಡ್ದಿದ್ದಾರೆ ನೋಡಿ. ನಮ್ಮ ಹೀರೋಯಿನ್ ಹಾಗೆ ಗಾಬರಿಯಾಗಿ ನೋಡ್ತಾ ಇರ್ಬೇಕಾದ್ರೆ ಇದನ್ನ ಕೇಳಿ ಫ್ರಾನ್ಸಿಸ್ ಶಾಕ್ ಆಗ್ತಾನೆ. ಸೈಲೆಂಟ್ ಆಗಿ ಇದ್ಕೊಂಡು ಎಷ್ಟು ವಿಷಯಗಳನ್ನ ನೋಟ್ ಮಾಡಿದ್ದಾರೆ ನೋಡಿ ನಮ್ಮ ಬೆರ್ಲಿನ. ಇವಾಗ್ಲೇ ಒಂದೊಂದಾಗಿ ಪಿನ್ ಟು ಪಿನ್ ಬಿಚ್ಚಿಡ್ತಾರೆ ನಮ್ಮ ಬೆರ್ಲಿನ. ಆ ಹುಡುಗಿಗೆ ಆವಾಗ ಗಿಫ್ಟ್ಸ್ ಬರ್ತಾ ಇತ್ತು ಅಲ್ವಾ, ಸ್ನೋ ಗ್ಲೋಬ್ ಕಲೆಕ್ಷನ್ ಅನ್ನ ಮಡಗಿರ್ತಿದ್ಲಲ್ವಾ, ಅದು ಒಂದೊಂದು ಸಲ ಬಂದಾಗ್ಲೂ ಇವಳು ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿದಾಳೆ. ಯಾರನ್ನ ಕಾಂಟ್ಯಾಕ್ಟ್ ಮಾಡಿದಾಳೆ, ಲೀ ಫೌಂಟೇನ್ ಅಂತ ಒಂದು ಗ್ಯಾಂಗ್ಸ್ಟರ್ ಗ್ರೂಪ್ ಇದೆ ಅಲ್ವಾ, ಅದೇ ಫ್ರಾನ್ಸಿಸ್ ಅವರ ಆಪೋಸಿಟ್ ಗ್ಯಾಂಗ್ಸ್ಟರ್ ಗ್ರೂಪ್, ಅವರನ್ನ ಕಾಂಟ್ಯಾಕ್ಟ್ ಮಾಡಿದಾಳೆ. ಏನಕ್ಕೆ ಈ ರೀತಿಯ ಕೆಲಸವನ್ನ ಮಾಡಿದಾಳೆ ಅಂತ ನೋಡಿದ್ರೆ ಅವರ ತಂದೆ ತೀರೋಗಿದ್ದಕ್ಕೆ ಕಾರಣ ನಮ್ಮ ರಾಯ್ ಅವರ ಗ್ಯಾಂಗ್ಸ್ಟರ್ ಗ್ರೂಪ್, ಅಂದ್ರೆ ಡಾನ್ ರಾಯ್ ಅವರೇ ಕಾರಣ ಅಂತ ನಂಬ್ತಾ ಇದ್ದಾಳೆ ನಮ್ಮ ಹುಡುಗಿ. ಸೊ ಅದಕ್ಕಾಗಿ ಆಪೋಸಿಟ್ ಗ್ಯಾಂಗ್ಸ್ಟರ್ ಗ್ರೂಪ್ ಗೆ ತುಂಬಾ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿರ್ತಾಳೆ ನಮ್ಮ ಹುಡುಗಿ. ಅದಕ್ಕಾಗಿ ಹಣವನ್ನು ತಗೊಂಡಿರ್ತಾಳೆ. ಸಡನ್ ಆಗಿ ಅವಳಿಗೆ ಒಂದು ವಿಷಯ ಅರ್ಥ ಆಗ್ಲಿಕ್ಕೆ ಬಂದಿರುತ್ತೆ, ಎರಡು ಗ್ರೂಪ್ ಮಧ್ಯೆ ಸಡನ್ ಆಗಿ ಸಿಗೋಕೋ ಬಿಟ್ರೆ ಏನ್ ಮಾಡೋದು. ಸೊ ಎರಡು ಗ್ರೂಪ್ ಅನ್ನು ಸಿಗೋಕ್ಸೋದಕ್ಕಾಗಿ FBI ಹತ್ರ ಹೋಗಿದ್ದಾಳೆ. ಆ ಕ್ಯಾಸೆಟ್ ಅನ್ನ FBI ಗೆ ಕೊಟ್ಟಿರೋದೇ ಇವಳೆ. ಆದ್ರೆ ಪಾಪ ನಮ್ಮ ಮೇಪಲ್ ಗೆ ಔಟ್ಫಿಟ್ ಅಂತ ಒಂದು ಸಮಸ್ಯೆ ಇರೋದೇ ಗೊತ್ತಿಲ್ಲ. ಅದೇನೇ ಈ ಗ್ಯಾಂಗ್ಸ್ಟರ್ ಗಳನ್ನ ಕಾಪಾಡೋದು, ಅದು ಗವರ್ಮೆಂಟ್ ಗಿಂತ ಹೆಚ್ಚು ಅದು ಈ ಮಾಫಿಯಾನ ಕಾಪಾಡ್ತಾ ಇದೆಯಾ ಅನ್ನೋದು ಈ ಹುಡುಗಿಗೆ ಗೊತ್ತಿಲ್ಲ ಕಣಪ್ಪ. ಸೊ ನಿಮ್ಮ ಔಟ್ಫಿಟ್ ಇಂದ ಆ ಕ್ಯಾಸೆಟ್ ನಿಮ್ಮ ಹತ್ರನೇ ಬಂದು ತಲುಪ್ಬಿಟ್ಟಿದೆ, ಇದು ಗೊತ್ತಿಲ್ಲದೆ ಈ ಹುಡುಗಿ ಸರಿಯಾಗಿ ಸಿಗೋಕೋ ಬಿಟ್ಟಿದ್ದಾಳೆ ಅಂತ ಬೆರ್ಲಿನ್ ಹೇಳ್ಬೇಕಾದ್ರೆ ಒಂದು ಕಡೆ ಫ್ರಾನ್ಸಿಸ್ ಸರಿ, ಈ ಕಡೆ ಮೇಪಲ್ ಸರಿ, ಇಬ್ಬರು ಶಾಕ್ ಆಗ್ತಾರೆ. ಇವಾಗಲೇ ಧೈರ್ಯವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ ನಮ್ಮ ಮೇಪಲ್. ಹಾಗಾದ್ರೆ ಇವಾಗ ಕ್ಯಾಸೆಟ್ ಅನ್ನ ಕಾಣ್ತಾ ಇಲ್ವಲ್ಲ, ಅದು ಇವಳ ಹತ್ರನೇ ಇದೆಯಾ ಅಂತ ಫ್ರಾನ್ಸಿಸ್ ಕೇಳ್ಬೇಕಾದ್ರೆ ಆವಾಗ ನಮ್ಮ ಬೆರ್ಲಿನ್ ಇನ್ನೊಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ. ಅದೇನೋ ಅವಳ ಹತ್ರ ಇರ್ತಾ ಇಲ್ಲ, ನನ್ನ ಹತ್ರನೇ ಇದೆ ಅಂತ ಇಬ್ಬರನ್ನು ಕರ್ಕೊಂಡು ಹೋಗಿ ಇಷ್ಟೊತ್ತು ಒಂದು ಗ್ರೇ ಕಲರ್ ಸೂಟ್ ಅನ್ನ
ಸ್ಟಿಚ್ ಮಾಡ್ತಾ ಇದ್ರಲ್ವಾ ಅದ್ರ ಒಳಗಡೆನೆ ಕ್ಯಾಸೆಟ್ ಅನ್ನ ಇಟ್ಟು ಸ್ಟಿಚ್ ಮಾಡಿದ್ದಾರೆ. ಇವಾಗ ಅದನ್ನ ಹೊರಗಡೆ ತೆಗೆದು ಹಾಗೆ ಸ್ಟೈಲ್ ಆಗಿ ತೋರಿಸ್ತಾರೆ ನೋಡಿ. ಅದು ಮಾತ್ರ ಇಲ್ಲ, ಕನ್ಫ್ಯೂಸ್ ಆಗಿ ನಿಂತಿರುವ ಫ್ರಾನ್ಸಿಸ್ಗೆ ಒಂದು ವಿಷಯವನ್ನ ಹೇಳ್ತಾರೆ. ಇಲ್ಲಿ ನೋಡು, ಇವಾಗ ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ. ಇನ್ನ ಒಂದು 15 ಮಿನಿಟ್ಸ್ ಅಲ್ಲಿ ನಾನು ಕೊಟ್ಟಿರುವ ಅಡ್ರೆಸ್ ಗೆ ಹೋಗಿ ಅವರು ತಲುಪ್ ಬಿಡ್ತಾರೆ. ಇನ್ನ 15 ನಿಮಿಷ ಮಾತ್ರನೇ ನಮಗೆ ಟೈಮ್ ಇರೋದು. ಇಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ನಾನು ಕ್ಲೀನ್ ಆಗಿ ಹೇಳ್ತೀನಿ, ನೆನ್ಪಿಟ್ಕೋ. ಅಲ್ಲಿಗೆ ಹೋಗಿದ್ದ ಡಾನು ರಿಚಿ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಇಲ್ಲಿಗೇನೆ ಬರ್ತಾರೆ ಆ ಗ್ರೇಟ್ ಕಾಲಿಯನ್ನ ಕರ್ಕೊಂಡು. ಇಲ್ಲಿಗೆ ಬಂದು ನಮ್ಮನ್ನ ಶೂಟ್ ಮಾಡಿ ಸಾಯಿಸ್ತಾರೆ. ಇಲ್ವಾ ಆಪ್ಷನ್ ಬಿ ಇರ್ತಾ ಇದೆ. ಈ ಹುಡುಗಿದ್ದಾಳಲ್ವಾ, ಇವಳೇ ತಾನೇ ನಿನ್ನ ಗ್ಯಾಂಗಿಗೆ ಆಪೋಸಿಟ್ ಆಗಿ ಕೆಲಸ ಮಾಡ್ತಾ ಇರೋದು. ಇವಳನ್ನ ಬಿಟ್ಟು ನಿಮ್ಮ ಆಪೋಸಿಟ್ ಗ್ಯಾಂಗಿಗೆ ಕಾಲ್ ಅನ್ನ ಮಾಡೋಕೆ ಹೇಳು. ಯಾವ ಜಾಗಕ್ಕೆ ನಿಮ್ಮ ಡಾನ್ ಇವಾಗ ಹೋಗಿದ್ದಾರೋ ಆ ಅಡ್ರೆಸ್ ಅನ್ನ ಕೊಡೋಕೆ ಹೇಳು. ಅವರು ಡಾನ್ ಅನ್ನ ಸಾಯಿಸ್ತಾರೆ. ಅವರು ಸತ್ತ ಮೇಲೆ ಇವಾಗ ಮಗನೂ ಇಲ್ಲ, ಆಮೇಲೆ ನೀನೇ ಡಾನ್. ಈ ಹುಡುಗಿ ಈ ರೀತಿಯ ವಿಷಯವನ್ನ ಹೇಳ್ಕೊಟ್ಟಿದ್ರಿಂದ ಅವಳಿಗೆ ಒಂದು ಲಂಪ್ ಆಗಿ ಅಮೌಂಟ್ ಅನ್ನ ಕೊಡ್ತಾರೆ. ಅವಳು ಅದನ್ನ ತಗೊಂಡು ಹೊರಡ್ತಾ ಇರ್ತಾಳೆ, ಇಲ್ಲಿ ಇರೋದೇ ಇಲ್ಲ. ಆಮೇಲೆ ಈ ಊರಿಗೆ ನೀನೇ ಡಾನು, ನನಗೆ ಈ ಅಂಗಡಿ ಅಂತ ಒಂದು ಪ್ಲಾನ್ ಅನ್ನ ಹಾಕ್ತಾರೆ ನಮ್ಮ ಬೆರ್ಲಿನೋ. ಇದನ್ನ ನೋಡ್ಬೇಕಾದ್ರೆ ಯಾರು ಗುರು ನೀನು ಅಂತ ಫೀಲ್ ಆಗುತ್ತೆ ನಮಗೆ. ಆದ್ರೆ ಫ್ರಾನ್ಸಿಸ್ ಸ್ವಲ್ಪ ನರ್ವಸ್ ಆಗ್ತಾನೆ. ಯಾಕೆ ಅಂದ್ರೆ ಇಷ್ಟು ವರ್ಷವಾಗಿ ನಾನು ಅವರಿಗಾಗಿ ಕೆಲಸ ಮಾಡಿದ್ದು, ಇವಾಗ ನಾನೇ ಅವರನ್ನ ಸಾಯಿಸ್ತೀನಿ ಅಂತ ಹೇಗೆ ನೀನು ಎಕ್ಸ್ಪೆಕ್ಟ್ ಮಾಡ್ತೀಯಾ? ನನ್ನ ಕೈಯಲ್ಲಿ ಅವರನ್ನ ಹೇಗೆ ಸಾಯಿಸೋಕೆ ಆಗುತ್ತೆ? ಇಲ್ಲಿ ನೋಡು, ಈ ರೀತಿಯೆಲ್ಲ ನೀನು ಚಿಂತೆ ಮಾಡೋದಕ್ಕೆ ಟೈಮ್ ಇಲ್ಲ. ಅವನು ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ತಾನೆ. ನಾವು ಮೂವರು ಸೇರಿನೇ ರಿಚಿಯನ್ನ ಕೊಂದ್ಬಿಟ್ಟಿದೀವಿ ಅಂತ ನಮ್ಮ ಮೂವರನ್ನು ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ನೀನು ಬೇಕಾಗಿದ್ರೆ ಲೈಟ್ ಆಗಿ ಇವಾಗ ಸದ್ಯಕ್ಕೆ ತಪ್ಪಿಸ್ಕೋಬಹುದು, ಆದ್ರೆ ಒಂದು ದಿನ ಗೊತ್ತಾಗುತ್ತೆ, ಆವಾಗ ಡಾನ್ ಖಂಡಿತ ನಿನ್ನನ್ನು ಕೊಂದು ಬಿಡ್ತಾನೆ. ಇವಾಗ ನಿನ್ನ ಕಾಲ್, ಏನನ್ನ ಹೇಳ್ತೀಯ ನೀನು ಇವಾಗ ಅಂತ ಕೇಳ್ಬೇಕಾದ್ರೆ ಫ್ರಾನ್ಸಿಸ್ ಯೋಚನೆ ಮಾಡಿ ನಿಂತಿರ್ತಾನೆ. ಆಮೇಲೆ ಸರಿ, ಅವಳನ್ನ ಬಿಟ್ಟು ಕಾಲ್ ಮಾಡೋಕೆ ಹೇಳಿ ಅಂತ ಹೇಳ್ಬೇಕಾದ್ರೆ ಅದೇ ತರ ಮೇಪಲ್ ಹೋಗಿ ಆಪೋಸಿಟ್ ಗ್ಯಾಂಗಿಗೆ ಕಾಲ್ ಮಾಡ್ತಾಳೆ. ಇವರಿಬ್ಬರು ದಮ್ ಹೊಡ್ಕೊಂಡು ನಿಂತಿರ್ತಾರೆ. ಏನು ಬೆರ್ಲಿನ್, ಎಂತಹ ಪ್ಲಾನ್ ಅನ್ನ ಮಾಡ್ತಾ ಇದ್ದೀರಾ ನೀವು ಅನ್ನೋ ತರ ಫ್ರಾನ್ಸಿಸ್ ಅವರನ್ನ ಶಾಕ್ ಆಗಿ ನೋಡ್ತಾ ಇರ್ತಾನೆ, ಆದ್ರೆ ಮಾತಾಡಲ್ಲ. ಹಾಗೆ ಇರ್ಬೇಕಾದ್ರೆ ಆ ಜಾಗಕ್ಕೆ ಮೇಪಲ್ ಬರ್ತಾರೆ. ನಾನು ಕಾಲ್ ಮಾಡಿಬಿಟ್ಟೆ, ಡಾನ್ ಅನ್ನ ಕೊಂದಾದ ಮೇಲೆ ನನಗೆ ಹಣವನ್ನು ಕೊಡೋದಕ್ಕೆ ಈ ಜಾಗಕ್ಕೇನೆ ಬರ್ತಾರಂತೆ ಅನ್ನೋ ತರ ಹೇಳ್ತಾ ಇರ್ತಾರೆ. ಸರಿ, ಇವೆಲ್ಲ ಇರ್ಲಿ, ಎಲ್ಲಿ ರಿಚಿ ಅಂತ ಮೇಪಲ್ ಕೇಳ್ಬೇಕಾದ್ರೆ ಆ ಪೆಟ್ಟಿಗೆಯನ್ನು ಓಪನ್ ಮಾಡಿ ತೋರಿಸ್ತಾರೆ. ಅಷ್ಟೇ ಸ್ಟನ್ ಆಗಿ ಬಿಡ್ತಾರೆ ನಮ್ಮ ಮೇಪಲ್. ಹೀಗೆ ಇವರು ಮೂವರು ಮಾತಾಡಿ ನಿಂತಿರ್ಬೇಕಾದ್ರೆ ಕ್ಲೀನ್ ಆಗಿ ಕೆಲಸವನ್ನ ಮುಗಿಸ್ಬಿಟ್ಟು ಆ ಲೀ ಫೌಂಟೇನ್ ಗ್ಯಾಂಗ್ ಆ ಅಂಗಡಿಗೆ ಬರ್ತಾರೆ. ಅಂದ್ರೆ ಡಾನ್ ಕಥೆಯನ್ನ ಮುಗಿಸ್ಬಿಟ್ಟು ಬರ್ತಾರೆ. ಎಲ್ಲವೂ ಕರೆಕ್ಟ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ಈ ಫ್ರಾನ್ಸಿಸ್ ಇದಾನಲ್ಲ, ಸರಿಯಾದ ಕೇಡಿ ಅನ್ಸುತ್ತೆ. ಇವನು ಇವಾಗ ಇನ್ನೊಂದು ಪ್ಲಾನ್ ಅನ್ನ ಹೇಳ್ತಾನೆ. ಅದು ಏನು ಅಂದ್ರೆ, ನೀವು ಅವ್ರಗಳನ್ನ ಒಳಗಡೆ ಕರ್ಕೊಂಡು ಬಂದು ಮಾತಾಡ್ತಾ ಇರಿ. ಆ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಬಂದು ಅವ್ರಗಳನ್ನ ಶೂಟ್ ಮಾಡಿ ಕೊಂದು ಬಿಡ್ತೀನಿ. ಆಲ್ರೆಡಿ ಡಾನ್ ತೀರೋಗ್ಬಿಟ್ಟಿದ್ದಾರೆ, ಅವರ ಮಗನೂ ಇಲ್ಲ. ಇವಾಗ ನಾನೇ ಡಾನ್. ನಾನು ಡಾನ್ ಆದ ಮೇಲೆ ಕೂಡ ನನಗೆ ಯಾವುದೇ ತರ ಸಮಸ್ಯೆ ಇರಬಾರ್ದು, ತೊಂದರೆ ಇರಬಾರ್ದು. ಸೊ ನನ್ನ ಆಪೋಸಿಟ್ ಗ್ಯಾಂಗ್ಸ್ಟರ್ ಟೀಮ್ ಅನ್ನು ಒಳಗಡೆ ಕರ್ಕೊಂಡು ಬನ್ನಿ, ಅವ್ರಗಳನ್ನ ನನ್ನ ಕೈಯಾರೇನೆ ಶೂಟ್ ಮಾಡಿ ಕೊಂದು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಹೌಸ್ಕೋತಾನೆ. ನಮ್ಮ ಬೆರ್ಲಿನ ಶಾಕ್ ಆಗಿ ಬಿಡ್ತಾರೆ. ಒಂದು ಒಳ್ಳೆ ಸೂಪರ್ ಆದ ಐಡಿಯಾವನ್ನ ಕೊಟ್ರು, ಅವರು ನೆಮ್ಮದಿಯಾಗಿರ್ಬೇಕು ಅಂತ. ಆದ್ರೆ ಈ ಫ್ರಾನ್ಸಿಸ್ ಬರ್ತಾ ಬರ್ತಾ ಇನ್ನ ಕ್ರಿಟಿಕಲ್ ಕಂಡೀಷನ್ ಗೆ ತಗೊಂಡು ಹೋಗ್ತಾ ಇದ್ದಾನೆ ಈ ಸಿಚುವೇಶನ್ ಅನ್ನ. ಆದ್ರಿಂದ ನಮ್ಮ ಬೆರ್ಲಿನ್ ಗಾಬರಿ ಆಗ್ತಾ ಇರ್ಬೇಕಾದ್ರೆ ಅದೇ ತರ ಲೀ ಫೌಂಟೇನ್ ಗ್ಯಾಂಗ್ ಒಳಗಡೆ ಬರ್ತಾರೆ. ಇವಾಗ ಫ್ರಾನ್ಸಿಸ್ ಒಳಗಡೆ ಹೌಸ್ಕೊಂಡಿದ್ದಾನೆ. ಒಳಗಡೆ ಬಂದಿರುವ ಲೀ ಫೌಂಟೇನ್ ಗ್ಯಾಂಗ್ ಲೀಡರ್ ಅನ್ನ ನೋಡಿದ್ರೆ ಅವರೇ ಒಂದು ಲೇಡಿ, ಒಳ್ಳೆ ಹೈಟ್ ವೇಟ್ ಆಗಿ ಇಬ್ಬರು ಬಾಡಿ ಗಾರ್ಡ್ಸ್ ಅನ್ನ ಜೊತೆಗೇನೆ ಕರ್ಕೊಂಡು ಬಂದಿದ್ದಾರೆ. ಇವಾಗ ಅವರು ಒಳಗಡೆ ಬಂದಿದ್ದ ತಕ್ಷಣ ನಮ್ಮ ಬೆರ್ಲಿನ್ ಒಂದು ಟ್ವಿಸ್ಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ ನೋಡಿ. ಏನೋ ಹಣವನ್ನು ತಂದಿಲ್ವಾ? ಹಣ ತಂದ್ರೆ ಮಾತ್ರನೇ ನಿಮ್ಮ ಕೈಗೆ ಕ್ಯಾಸೆಟ್ ಅನ್ನು ಕೊಡೋಕೆ ಆಗುತ್ತೆ. ನಮ್ಮನ್ನ ಏಮಾರ್ಸೋಕೆ ನೋಡ್ತಾ ಇದ್ದೀರಾ? ಹಣ ಕೊಟ್ರೆ ಮಾತ್ರನೇ ಕ್ಯಾಸೆಟ್ ಅಂತ ಜೋರಾಗಿ ಮಾತಾಡ್ತಾ ಇರ್ತಾರೆ. ಇದು ಏನುವೇ ಅರ್ಥ ಆಗದೆ ಕಿವಿ ಕೊಟ್ಟು ಕೇಳಿಸ್ಕೊಂಡು ನಿಂತಿರ್ತಾನೆ ಫ್ರಾನ್ಸಿಸ್. ಇಲ್ಲಿ ಬಂದವರು ಕನ್ಫ್ಯೂಷನ್ ಆಗ್ಬೇಕಾದ್ರೆ ಆವಾಗ ನಮ್ಮ ಬೆರ್ಲಿನ್ ಒಂದು ಕೆಲಸವನ್ನ ಮಾಡ್ತಾರೆ. ಹಾಗೆ ಅಸಾಲ್ಟ್ ಆಗಿ ಕೈಯನ್ನ ತೋರಿಸ್ತಾರೆ. ಒಳಗಡೆ ಒಬ್ಬ ಕೈಯಲ್ಲಿ ಗನ್ನನ್ನ ಹಿಡ್ಕೊಂಡು ರೆಡಿಯಾಗಿ ನಿಂತಿದ್ದಾನೆ ಅಂತ ಸಿಗ್ನಲ್ ಮಾಡಿ ತೋರಿಸಬೇಕಾದ್ರೆ ನಮ್ಮ ಬಾಸ್ ಡಿಸೈಡ್ ಮಾಡ್ಕೋಬಿಟ್ಟಿದ್ದಾರೆ, ಫ್ರಾನ್ಸಿಸ್ ಅನ್ನ ಜೀವಂತವಾಗಿ ಮಡಗಿದ್ರೆ ಅಷ್ಟೇ ನಮ್ಮ ಕಥೆಯನ್ನ ಮುಗಿಸ್ಬಿಡ್ತಾನೆ ಅಂತ. ಸೊ ಫಸ್ಟ್ ಅವನ ಕಥೆಯನ್ನ ಮುಗಿಸ್ಬೇಕು ಅಂತ ಈ ಲೀ ಫೌಂಟೇನ್ ಗ್ಯಾಂಗ್ ಹತ್ರ ಹಾಗೆ ಪ್ಲೇಟ್ ಅನ್ನ ಚೇಂಜ್ ಮಾಡಿ ಬಿಡ್ತಾರೆ. ಇದು ಗೊತ್ತಿಲ್ಲದೆ ಅವ್ರಗಳನ್ನ ಶೂಟ್ ಮಾಡಿ ಕೊಂದ್ಬಿಡೋಣ ಅಂತ ಒಳ್ಳೆ ಜೇಮ್ಸ್ ಬಾಂಡ್ ರೀತಿ ಹೊರಗಡೆ ಬರ್ತಾನೆ ಫ್ರಾನ್ಸಿಸ್. ಅಷ್ಟೇ ಅವನನ್ನ ಗನ್ ಪಾಯಿಂಟ್ ಅಲ್ಲಿ ಹಿಡ್ಕೋತಾರೆ ಲೀ ಫೌಂಟೇನ್ ಗ್ಯಾಂಗ್. ಇವನು ಆ ಲೇಡಿಗೆ ಗನ್ ಅಲ್ಲಿ ಪಾಯಿಂಟ್ ಮಾಡ್ತಾ ಇರ್ತಾನೆ. ಆದ್ರೆ ಇವಾಗ್ಲೂ ಆ ಫ್ರಾನ್ಸಿಸ್ ಬಿಡೋ ರೀತಿ ಇಲ್ಲ. ಏನ್ರಪ್ಪ ಮೂವಿನ ಇನ್ನ ಬರ್ತಾ ಬರ್ತಾ ತುಂಬಾನೇ ಇಂಟ್ರೆಸ್ಟಿಂಗ್ ಮಾಡ್ತಾ ಇದೀರಲ್ಲ, ಆ ರೀತಿ ಫೀಲ್ ಆಗುತ್ತೆ. ಫಟ್ ಅಂತ ಫ್ರಾನ್ಸಿಸ್, ಹೌದು ನಾನು ಸಿಗೋಕೋಬಿಟ್ಟಿದ್ದೀನಿ, ಇನ್ ಮುಂದೆ ನಾನು ಡೌನ್ ಆಗಲ್ಲ. ಆದ್ರೆ ನೀವು ತಗೊಂಡು ಬಂದಿರುವ ಹಣವನ್ನ ನನ್ನ ಕೈಗೆ ಕೊಟ್ಬಿಡಿ, ಅದನ್ನ ತಗೊಂಡು ನಾನು ದೂರ ಹೋಗ್ಬಿಡ್ತೀನಿ. ಇಲ್ಲಾಂದ್ರೆ ಸುಮ್ನೆ ನಾವು ಒಬ್ಬರಿಗೊಬ್ಬರು ಶೂಟ್ ಮಾಡ್ಕೊಂಡು ಸಾಯ್ಬೇಕಾಗುತ್ತೆ ಅಷ್ಟೇ ಅಂತ ಹುಡುಗ ಧೈರ್ಯವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಬೆರ್ಲಿನ್ ಇದಾರಲ್ಲ ಹಾಗೆ ಸೈಡ್ ಅಲ್ಲಿ ನಿಂತ್ಕೊಂಡು ನಗಾಡ್ತಾರೆ. ನೀವೇನು ತಲೆ ಕೆಡಿಸ್ಕೋಬೇಡಿ, ಅವನ ಗನ್ನಲ್ಲಿ ಬುಲ್ಲೆಟೇ ಇಲ್ಲ, ಅದನ್ನ ನಾನು ಯಾವಾಗ್ಲೂ ತೆಗೆದುಬಿಟ್ಟೆ ಅಂತ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ ನೋಡಿ. ಆ ಫ್ರಾನ್ಸಿಸ್ ಶಾಕ್ ಆಗಿ ಬಿಡ್ತಾನೆ. ಹಾಗೆ ಅವನ ಗನ್ ಅನ್ನ ಚೆಕ್ ಮಾಡ್ಬೇಕಾದ್ರೆ ನೋಡಿದ್ರೆ ಅದರಲ್ಲಿ ಬುಲೆಟ್ಸ್ ಇರ್ತಾ ಇದೆ. ಆದ್ರೆ ಈ ಗ್ಯಾಪ್ ಅಲ್ಲಿ ಫ್ರಾನ್ಸಿಸ್ ಅನ್ನು ಶೂಟ್ ಮಾಡಿ ಬಿಡ್ತಾರೆ ಲೀ ಫೌಂಟೇನ್ ಗ್ಯಾಂಗ್. ಅಷ್ಟೇ ಹುಡುಗ ದುಪ್ ಅಂತ ಕೆಳಗಡೆ ಬೀಳ್ತಾನೆ. ಇವಾಗ ಲೀ ಫೌಂಟೇನ್ ಅಂತ ಲೇಡಿ ಇದಾರಲ್ವಾ ಆಪೋಸಿಟ್ ಗ್ಯಾಂಗಿನ ಲೀಡರ್, ಅವರು ಹಾಗೆ ಹಿಂದೆ ತಿರುಗಿ ನಮ್ಮ ಬೆರ್ಲಿನ್ ಅನ್ನು ನೋಡಿ, ನೀವು ಮತ್ತೆ ಆಡಲ್ಲ ಅಲ್ವಾ, ನಿಮ್ಮ ಕೆಲಸವನ್ನ ಮಾತ್ರ ತಾನೇ ನೀವು ಮಾಡ್ತಾ ಇರ್ತೀರಾ, ನೀವೇನು ನಾರ್ಮಲ್ ಮನುಷ್ಯ ರೀತಿ ಇಲ್ವಲ್ಲ ಅನ್ನೋ ರೀತಿ ಮಾತಾಡಿಬಿಟ್ಟು ಕ್ಯಾಸೆಟ್ ಅನ್ನು ತಗೊಂಡು ಅಲ್ಲಿಂದ ಹೊರಡ್ತಾರೆ ಲೀ ಫೌಂಟೇನ್ ಗ್ಯಾಂಗ್. ಆಮೇಲೆ ನೋಡಿದ್ರೆ ನಮ್ಮ ಬೆರ್ಲಿನ್ ಮತ್ತೆ ಮೇಪಲ್ ನೆಮ್ಮದಿಯಾಗಿ ಕೂತಿರ್ತಾರೆ ಅವರ ಅಂಗಡಿಯಲ್ಲಿ. ಹೇಗೋ ಈ ಎರಡು ಗ್ಯಾಂಗ್ ಹತ್ರ ಇಂದನೂ ನಾವು ತಪ್ಪಿಸ್ಕೊಬಿಟ್ಟಿದೀವಿ ಅಂತ ಇಬ್ಬರು ಕೂತಿರ್ಬೇಕು.
ಇರ್ಬೇಕಾದ್ರೆ ಆವಾಗ್ಲೇ ಮೇಪಲ್ ಒಂದು ವಿಷಯವನ್ನ ಹೇಳ್ತಾಳೆ, ಇಲ್ಲ ಇದು ಇನ್ನ ಮುಗ್ದಿಲ್ಲ, ನಾನೇ ಇನ್ಫಾರ್ಮರ್, ನಾನೇ ಈ ಕ್ಯಾಸೆಟ್ ಅನ್ನ ಕೊಟ್ಟಿರೋದು ಅಂತ ಹೊರಗಡೆ ಗೊತ್ತಾದ್ರೆ ಖಂಡಿತ ಇವ್ರುಗಳ ಸಿಂಡಿಕೇಟ್ ಅನ್ನ ಸೇರಿದವರು ನನ್ನನ್ನು ಕೊಂದು ಬಿಡ್ತಾರೆ, ನಿಮ್ಮನ್ನು ಕೊಂದು ಬಿಡ್ತಾರೆ, ನಾವು ಇನ್ನವೇ ಆ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದೀವಿ ಅಂತ ಹುಡುಗಿ ಹೇಳ್ಬೇಕಾದ್ರೆ ಇವಾಗ ನಮ್ಮ ಬೆರ್ಲಿನ್ ಒಂಥರ ನಗಾಡ್ತಾರೆ. ಹಾಗೆ ಗೂಸ್ ಬಂಪ್ಸ್ ಆಗುತ್ತೆ. ಇವಾಗ ಏನು ಅಂತ ನೋಡಿದ್ರೆ ನಮ್ಮ ಬಾಸ್ ಇವಾಗ ಒಂದು ರೆಕಾರ್ಡರ್ ಅನ್ನು ಹೊರಗಡೆ ತೆಗಿತಾರೆ. ಇವಾಗ ಲೀ ಫೌಂಟೇನ್ ಗೆ ಕ್ಯಾಸೆಟ್ ಅನ್ನು ಕೊಟ್ಟು ಕಳ್ಸಿದ್ರಲ್ವಾ, ಅದು ಬೇರೆ ಯಾವುದೋ ಅಲ್ಲ, ಸ್ಟಾರ್ಟಿಂಗ್ ಸೀನ್ ಅಲ್ಲೇ ನಮ್ಮ ಬೆರ್ಲಿನ್ ಕೋಟ್ ಅನ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ಮಾತಾಡಿ ರೆಕಾರ್ಡ್ ಮಾಡ್ತಾ ಇದ್ರಲ್ಲ, ಅಂದ್ರೆ ಕೋಟ್ ಅನ್ನ ಸ್ಟಿಚ್ ಮಾಡೋದಕ್ಕೆ ಏನೆಲ್ಲ ಫೀಚರ್ಸ್ ಇದೆ, ಹೇಗೆ ಸ್ಟಿಚ್ ಮಾಡಬೇಕು ಅಂತ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಅದು ಯಾರೋ ಒಬ್ಬ ಕಸ್ಟಮರ್ ಗಾಗಿ ರೆಕಾರ್ಡ್ ಮಾಡಿದ್ದಾರೆ ಅನ್ಸುತ್ತೆ. ಸೊ ಆ ಕ್ಯಾಸೆಟ್ ಏನೇ ಅದು. ಹಾಗಾದ್ರೆ ಕ್ಯಾಸೆಟ್ ಅನ್ನ ಚೇಂಜ್ ಮಾಡಿಬಿಟ್ರೆ ನೀವು ಅಂತ ಮೇಪಲ್ ಕೇಳ್ಬೇಕಾದ್ರೆ ಕ್ಯಾಸೆಟ್ ಅನ್ನ ನಾನು ಚೇಂಜ್ ಮಾಡಿಲ್ಲ, ಪ್ಲಾನ್ ಅನ್ನೇ ಚೇಂಜ್ ಮಾಡಿದೀನಿ ಅಂತ ಒಂದು ವಿಷಯವನ್ನ ಹೇಳ್ತಾರೆ. ಇವಾಗ ಈ ಮೇಪಲ್ ಹುಡುಗಿ ಲೀ ಫೌಂಟೇನ್ ಗ್ಯಾಂಗ್ಸ್ಟರ್ ಗೆ ಇನ್ಫಾರ್ಮರ್ ಆಗಿ ಕೆಲಸ ಮಾಡ್ತಾ ಇರೋದು ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಬೆರ್ಲಿನ್ ಗೆ ಗೊತ್ತಾಗಿದೆ. ಒಂದು ದಿನ ಇಲ್ಲಾಂದ್ರೆ ಒಂದು ದಿನ ಈ ಹುಡುಗಿ ಖಂಡಿತ ಪ್ರಾಬ್ಲಮ್ ಅಲ್ಲಿ ಸಿಗಾಕೋತಾಳೆ ಅಂತಾನು ಇವರಿಗೆ ಗೊತ್ತಿದೆ. ಸೊ ಈ ಹುಡುಗಿಯನ್ನ ಸೇಫ್ ಆಗಿ ಕಾಪಾಡಬೇಕು ಅಂತ ಆವಾಗ್ಲೇನೆ ತಕ್ಷಣ ನಮ್ಮ ಬಾಸ್ ಎಂಟ್ರಿ ಕೊಟ್ಟಿದ್ದಾರೆ ಈ ಪ್ರಾಬ್ಲಮ್ಸ್ ಒಳಗಡೆ. ಈ ಔಟ್ಫಿಟ್ ಅಂತ ಸಿಂಡಿಕೇಟ್ ಇಂದ ಲೆಟರ್ ಬಂದಿದ್ದು, ಅವ್ರಗಳೇ ಬಾಡಿ ಗಾರ್ಡ್ ಈ ಮಾಫಿಯಾ ಗ್ಯಾಂಗ್ ಅನ್ನೇ ಕಾಪಾಡುವುದು ಅಂತೆಲ್ಲ ಹೇಳ್ತಾ ಇದ್ರಲ್ವಾ ನಮ್ಮ ಡಾನ್. ಆ ಔಟ್ಫಿಟ್ ನಮ್ಮ ಬೆರ್ಲಿನೇ. ಇವು ಎಲ್ಲವೇ ನಮ್ಮ ಬೆರ್ಲಿನ್ ಅವರ ಪ್ಲಾನ್. ಇವಾಗ ಏನೇ ಹುಡುಗಿ ಆಪೋಸಿಟ್ ಅಲ್ಲಿ ಇರುವ ಗ್ಯಾಂಗ್ಸ್ಟರ್ ಲೀ ಫೌಂಟೇನ್ ಗೆ ಹೆಲ್ಪ್ ಮಾಡಿದ್ರು ಕೂಡ ಅವ್ರಗಳವೇ ಒಂದು ಗ್ಯಾಂಗ್ಸ್ಟರ್ ಗ್ರೂಪೇ. ಸೊ ಅವ್ರಗಳ ಹತ್ರ ಇಂದಾನೆ ಈ ಹುಡುಗಿಗೆ ಯಾವಾಗಿಲ್ಲ ಅಂದ್ರೂ ಒಂದು ದಿನ ಅಪಾಯ ಆಗೇ ಆಗುತ್ತೆ. ಸೊ ಇವಾಗ ಅವ್ರಗಳ ಹತ್ರ ಕೊಟ್ಟು ಕಳ್ಸಿರುವ ಕ್ಯಾಸೆಟ್ ನಮ್ಮ ಬೆರ್ಲಿನ್ ಮಾತಾಡಿರುವ ರೆಕಾರ್ಡಿಂಗ್ ಕ್ಯಾಸೆಟ್ ಅದು. ಇವಾಗ ರೆಕಾರ್ಡ್ ಮಾಡಿರುವ ಕ್ಯಾಸೆಟ್ ಅನ್ನು ತೆಗೆದು ಮೇಪಲ್ ಹತ್ರ ಕೊಟ್ಟು ಇದನ್ನ ತಗೊಂಡು ಹೋಗಿ FBI ಹತ್ರ ಕೊಡು. ರಾಯು ಸತ್ತಾಯ್ತು, ಫ್ರಾನ್ಸಿಸು ಸತ್ತಾಯ್ತು, ಆ ಗ್ಯಾಂಗಿನ ಕಥೆನೇ ಮುಗೀತು. ಇವಾಗ ಆಪೋಸಿಟ್ ಅಲ್ಲಿ ಇರುವ ಒಂದೇ ಒಂದು ಗ್ಯಾಂಗ್ ಯಾವುದು ಅಂದ್ರೆ ಆ ಲಾ ಫೌಂಟೇನ್ ಗ್ಯಾಂಗ್. ಇವಾಗ ಆ ಗ್ಯಾಂಗ್ ಇಲ್ಲಿಗೆ ಬಂದಿದ್ದು, ಅವರು ಈ ಜಾಗದಲ್ಲಿ ಏನೆಲ್ಲ ಮಾಡಿದ್ರು ಅವು ಎಲ್ಲವೇ ಈ ಕ್ಯಾಸೆಟ್ ಅಲ್ಲಿ ರೆಕಾರ್ಡ್ ಆಗಿದೆ. ಇದನ್ನ ನೀನು FBI ಹತ್ರ ಕೊಡ್ಬೇಕಾದ್ರೆ ಇವರ ಕಥೆಯನ್ನು ಮುಗಿಸ್ಬಿಡ್ತಾರೆ FBI. ಇವಾಗ ನೀನು ಒಂದು ಫ್ರೀ ಬರ್ಡ್, ಈ ಹಣವನ್ನ ತಗೊಂಡು ಹೋಗು, ನಿನ್ನ ಇಷ್ಟ ಬಂದಂಗೆ ಬದುಕು, ನಿನ್ನ ಇಷ್ಟ ಬಂದಂಗೆ ಈ ಭೂಮಿಯನ್ನೇ ಸುತ್ತು ಅಂತ ಹೇಳ್ಬೇಕಾದ್ರೆ ಇವಾಗ ಒಂಥರ ಎಮೋಷನಲ್ ಆಗಿ ಬಿಡ್ತಾಳೆ ಮೇಪಲ್. ಅವಳಿಗೆ ತಂದೆ ಇದ್ದಿದ್ರು ಕೂಡ ಅವಳನ್ನ ಕಾಪಾಡೋದಕ್ಕಾಗಿ ಇಷ್ಟೊಂದು ರಿಸ್ಕ್ ಅನ್ನ ತಗೋತಾ ಇದ್ರೋ ಇಲ್ವೋ ಅನ್ನೋ ತರ ಅವಳ ಒಳಗಡೆನೆ ಫೀಲ್ ಆಗುತ್ತೆ. ಹೌದು, ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಬೆರ್ಲಿನ್ ಸೂಪರ್ ಅಲ್ವಾ. ಈ ಹುಡುಗಿಯನ್ನ ಕಾಪಾಡೋದಕ್ಕಾಗಿ ಎಷ್ಟು ದಿನದಿಂದ ಕೆಲಸ ಮಾಡಿ ಏನನ್ನೆಲ್ಲ ಮಾಡಿದ್ದಾರೆ ನೋಡಿ. ಪರವಾಗಿಲ್ಲ ನೀನು ಹೋಗಮ್ಮ ಅಂತ ಹೇಳಿ ಕಳಿಸ್ಬೇಕಾದ್ರೆ ನನ್ನ ಜೊತೆ ನೀವು ಬಂದ್ಬಿಡಿ ಅಂತ ಮೇಪಲ್ ಕರಿಬೇಕಾದ್ರೆ, ಹೇ ಇಲ್ಲಮ್ಮ, ಅದು ನಿನ್ನ ಲೈಫ್, ನೀನು ಚೆನ್ನಾಗಿರು, ಹ್ಯಾಪಿಯಾಗಿರು, ನನಗೆ ಎಲ್ಲಾದ್ರೂ ಒಂದು ಜಾಗ ಇರುತ್ತೆ, ಒಂಟಿಯಾಗಿ ನೆಮ್ಮದಿಯಾಗಿ ಇದ್ ಬಿಡ್ತೀನಿ, ನೀನು ಹೊರಡಮ್ಮ ಅಂತ ಅಲ್ಲಿಂದ ಕಳಿಸ್ಕೊಡ್ತಾರೆ ಮೇಪಲ್ ಅನ್ನ. ಇವಾಗ ನಮ್ಮ ಬೆರ್ಲಿನ್ ಏನನ್ನ ಮಾಡ್ತಾರೆ ಅಂದ್ರೆ ಕಷ್ಟಪಟ್ಟು ಸ್ಟಿಚ್ ಮಾಡ್ತಾ ಇದ್ರಲ್ವಾ ಗ್ರೇ ಕಲರ್ ಕೋರ್ಟ್, ಅದನ್ನ ತಗೊಂಡು ಹಾಕೋತಾರೆ, ಪಕ್ಕವಾಗಿ ರೆಡಿ ಆಗ್ತಾರೆ. ಈ ಜಾಗವನ್ನೇ ಯಾವುದೇ ತರ ಎವಿಡೆನ್ಸ್ ಸಿಗಬಾರ್ದು ಅನ್ನೋದ್ರಿಂದ ಚೆನ್ನಾಗಿ ಪೆಟ್ರೋಲ್ ಅನ್ನೆಲ್ಲ ಸುರಿದು ಬೆಂಕಿ ಕಚ್ಚೋದಕ್ಕೆ ರೆಡಿ ಆಗ್ತಾರೆ. ಹಾಗೆ ಬೆಂಕಿ ಕಚ್ಚಿಸ್ಬಿಟ್ಟು ಹಿಂದೆ ತಿರುಗಬೇಕಾದ್ರೆ ಇವಾಗ ಇನ್ನೊಂದು ಟ್ವಿಸ್ಟ್ ಏನು ಅಂತ ನೋಡಿದ್ರೆ ಫ್ರಾನ್ಸಿಸ್ ಎದ್ದು ನಿಂತಿದ್ದಾನೆ, ಅವನು ಇನ್ನೂ ಸತ್ತಿಲ್ಲ. ಹಾಗೆ ಅವನ ಹತ್ರ ಇರುವ ಗನ್ನಿಂದ ಒಂದು ಬುಲೆಟ್ ಅನ್ನು ಯೂಸ್ ಮಾಡಿ ನಮ್ಮ ಬೆರ್ಲಿನ್ ಅನ್ನ ಶೂಟ್ ಮಾಡ್ತಾನೆ, ಕೈಗೇನೆ ಶೂಟ್ ಮಾಡಿ ಬಿಡ್ತಾನೆ. ನಮ್ಮ ಬಾಸ್ ಹಾಗೆ ಶಾಕ್ ಆಗಿ ಒಂದು ಕಾರ್ನರ್ ಅಲ್ಲಿ ಕೂತಿರ್ಬೇಕಾದ್ರೆ, ಯೋ ಮುದುಕ, ಎಷ್ಟು ಪ್ಲಾನ್ ಮಾಡಿ ನಮ್ಮ ರಾಜ್ಯವನ್ನೇ ನಾಶ ಮಾಡಿಬಿಟ್ಟಿಯಲ್ಲ ನೀನು, ನಿನ್ನನ್ನ ನಾನು ಬಿಡಲ್ಲ ಕಣೋ ಅಂತ ಕೈಯಲ್ಲಿ ಚಾಕುವನ್ನ ತೋರಿಸಿ ಅವರನ್ನ ಹೆದರ್ಸ್ತಾ ಇರ್ತಾನೆ. ಇವಾಗ ಹಾಗೆ ಸೈಲೆಂಟ್ ಆಗುತ್ತೆ. ಈ ಸೀನ್ ಅನ್ನು ನೋಡ್ಬೇಕಾದ್ರೆ ಇದೇ ಏನಾದ್ರೂ ಥಿಯೇಟರ್ ಆಗಿದ್ದಿದ್ರೆ ಫುಲ್ ವಿಸಿಲ್ ಹೊಡೆದು ಜಿಂದಿ ಮಾಡ್ಬಿಡ್ತಿದ್ವಿ ನಾವೆಲ್ಲ. ನಮ್ಮ ಬಾಸ್ ಇವಾಗ ಹಾಗೆ ಅವರ ಸ್ಲೀವ್ಸ್ ಅನ್ನ ಫೋಲ್ಡ್ ಮಾಡ್ತಾರೆ ನೋಡಿ, ಹಾಗೆ ನಮಗೆಲ್ಲ ಗೂಸ್ ಬಂಪ್ಸ್ ಆಗ್ಬಿಡುತ್ತೆ. ಕೈಯಲ್ಲಿ ಫುಲ್ ಟ್ಯಾಟೂಸ್ ಹಾಕಿದೆ. ಹಾಗೆ ಒಂದು ಕಥೆಯನ್ನ ಹೇಳ್ತಾರೆ, ತಮ್ಮ ನನ್ನ ಹೆಸರು ಬೆರ್ಲಿನ್, ನನಗೆ ಲಂಡನ್ ಅಲ್ಲಿ ಬೇರೆ ಒಂದು ಹೆಸರಿದೆ. ಕೈಯಲ್ಲಿ ಟ್ಯಾಟೂ ಅನ್ನ ನೋಡ್ಬೇಕಾದ್ರೆ ಇವರು ನಾರ್ಮಲ್ ಆದ ಮನುಷ್ಯನೇ ಇಲ್ಲ, ಲಂಡನ್ ಅಲ್ಲಿ ದೊಡ್ಡ ಡಾನ್ ನಮ್ಮ ಬೆರ್ಲಿನ್. ತುಂಬಾ ಜನರನ್ನ ನನ್ನ ಕೈಯಾರಿ ಕೊಂದು ಸಾಯಿಸಿದೀನಿ. ಒಂದು ಸ್ಟೇಜ್ ಅಲ್ಲಿ ಅವೆಲ್ಲ ನನಗೆ ಬೋರ್ ಹೊಡೆಯೋದಕ್ಕೆ ಶುರು ಆಯ್ತು. ಆವಾಗಲೇ ನನ್ನ ಲೈಫ್ ಒಳಗಡೆ ನನ್ನ ಹೆಂಡತಿ ಬಂದ್ಲು, ಒಂದು ಸೌಂದರ್ಯವಾದ ಪಾಪನು ಹುಡ್ತು. ನನಗೆ ಇವೆಲ್ಲ ಬೇಡ ಅಂತ ಎಲ್ಲ ಕೆಲಸವನ್ನು ಬಿಟ್ಬಿಟ್ಟು ನನಗೆ ಅಂತ ಒಂದು ಅಂಗಡಿಯನ್ನ ಇಟ್ಟು ನನ್ನ ಜೀವನನ ಮಾಡ್ತಾ ಇದ್ದೆ. ಆದ್ರೆ ನಾನು ಮಾಡಿದ ಹಳೆ ಕೆಲಸಗಳಿಂದ ಅದು ನನ್ನನ್ನ ಹುಡುಕಿ ಮತ್ತೆ ರಿಟರ್ನ್ ಬಂತು. ನನ್ನ ಅಂಗಡಿಗೆ ಬೆಂಕಿಯನ್ನ ಇಟ್ರು, ನನ್ನ ಹೆಂಡತಿನೂ ತೀರೋಗ್ಬಿಟ್ಲು, ನನ್ನ ಮಗಳು ತೀರೋಗ್ಬಿಟ್ಲು. ಆಮೇಲೆನೆ ಅವು ಎಲ್ಲವನ್ನೂ ಬಿಟ್ಬಿಟ್ಟು ನೆಮ್ಮದಿಯಾಗಿ ಇಲ್ಲಿ ಬಂದು ಸೆಟ್ಲ್ ಆಗೋಣ ಅಂತ ಬಂದೆ. ಒಂದು ನಾರ್ಮಲ್ ಆದ ಮನುಷ್ಯನಾಗಿ ಬಂದೆ. ಆದ್ರೆ ಬಂದಿದ್ದ ಫಸ್ಟ್ ದಿನಾನೇ ನಾನು ನೋಡಿದ್ದೆ ಈ ಡಾನ್ ರಾಯ್ ಅವರೇ. ಏನು ಅಂತ ಹೇಳೋದು, ನನ್ನ ಲೈಫ್ ಅಲ್ಲಿ ಇವೆಲ್ಲ ಬಿಟ್ಟು ಹೋಗಲ್ಲ ಅನ್ಸುತ್ತೆ. ಆದ್ರೂ ಎಲ್ಲವನ್ನು ಕಂಟ್ರೋಲ್ ಮಾಡ್ಕೊಂಡು ಒಂದು ನಾರ್ಮಲ್ ಆದ ಮನುಷ್ಯನಾಗಿ ಇರ್ತಾ ಇದ್ದೆ. ಆದ್ರೆ ಇವಾಗ ಅಂತ ಹೇಳ್ಬಿಟ್ಟು ಸೂಪರ್ ಆಗಿ ನಗಾಡ್ತಾರೆ ಬೆರ್ಲಿನ್. ಅದ್ರಲ್ಲಿ ಟೆನ್ಷನ್ ಆದ ಫ್ರಾನ್ಸಿಸ್ ಅವರನ್ನ ಸಾಯಿಸೋಕೆ ಹೋಗ್ತಾನೆ. ಆವಾಗ ನಮ್ಮ ಬೆರ್ಲಿನ್ ಸಿಸರ್ ಅನ್ನ ತಗೊಂಡು ಅವನ ಕತ್ತಿಗೆನೆ ಚುಚ್ಚುತ್ತಾರೆ. ಅಷ್ಟೇ, ಇವಾಗ ಒಳಗಡೆ ಬೆಂಕಿ ಹುರಿತಾ ಇದೆ, ಅಂಗಡಿ ಉರಿತಾ ಇದೆ. ಕೋಟ್ ಶೂಟ್ ಅನ್ನ ಹಾಕೊಂಡು ನಮ್ಮ ಬಾಸ್ ಹೊರಗಡೆ ಬಂದು ನಿಲ್ತಾರೆ ನೋಡಿ. ದಿ ಔಟ್ಫಿಟ್ ಅಂತ ಹಾಕಿ ಇಲ್ಲಿಗೆನೆ ಈ ಕಥೆಯನ್ನ ಮುಗಿಸ್ತಾರೆ. ಹೇಗಿತ್ತು ಮೂವಿ? ಸೂಪರ್ ಆಗಿತ್ತಲ್ವಾ? ಇಂಟರ್ ಮೇಲೆ ಟ್ವಿಸ್ಟು 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 ಅಂತ, ಓ ಮೈ ಗಾಡ್. ಹಾಗೆ ಶಾಕ್ ಆಗಿ ನಾನು ಸೀಟ್ ಎಡ್ಜ್ಗೆ ಬಂದು ಕೂತು ನೋಡ್ತಾ ಇದ್ದೆ ಮೂವಿಯನ್ನ. ನಿಮಗೂ ಅದೇ ರೀತಿ ಫೀಲ್ ಆಗಿರ್ಬೋದು ಅನ್ಸುತ್ತೆ. ಸೊ ಖಂಡಿತ ಇಂತಹ ಮೂವಿಯನ್ನ ಮಿಸ್ ಮಾಡಲೇಬೇಡಿ. ನಿಮಗೆ ಗೊತ್ತಿರೋರು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರೂ ಎಂಜಾಯ್ ಮಾಡಿ.
ಮಾಡಲಿ. ಸೊ ಈ ತರ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದಲ್ಲ ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ ನಿಮ್ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಹೇ ಈ ರೀತಿ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.